सिन्दूरारुणविग्रहा त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामंबिकाम्. ತಾನು ರೂಪ ತಳೆದಾಗಲಿ ರೂಪ ತಳೆಯದೇ ಇರುವಾಗಲಿ ಅವಳ ನಿರ್ಗುಣ ಸಗುಣ ರೂಪಗಳು ಏನಿದೆ ಆ ಸಗುಣ ನಿರ್ಗುಣ ರೂಪಗಳಲ್ಲಿ ಅವಳು ಸದಾ ಕಾಲದಲ್ಲಿ ವಿರಾಜಮಾನಳಾಗಿ ಇರುವಂಥವಳು. ಅಂದರೆ ವಿಕಾಸಗೊಂಡಾಗ ವಿಸ್ತಾರಗೊಂಡಾಗ ತಾನೇ ಬಹುವಾಗಬೇಕು ಎಂಬುದಾಗಿ ಚಿಂತನೆಯನ್ನು ಮಾಡಿಕೊಂಡಾಗ ಅವಳು ಏನಾಗಿರ್ತಾಳೆ? ಸೃಷ್ಟಿಸ್ಥಿತಿ ಲಯಕಾರಿಣಿಯಾಗಿರೋದಲ್ಲದೆ ತಿರೋಧಾನ ಮತ್ತು ಅನುಗ್ರಹ ಅನ್ನುವಂಥ ಕೆಲಸಗಳನ್ನು ಪಂಚಕಾರ್ಯ ಪರಾಯಣ ಮುಂದೆ ಬರುವಂಥ ಇದರಲ್ಲಿ ಅಂದರೆ ಜೀವಿಗಳನ್ನು ಈ ಪ್ರಪಂಚಕ್ಕೆ ಅವುಗಳು ಮಾಡುವ ಕರ್ಮದಿಂದಲೇ ಕಟ್ಟಾಕುವಂಥವಳಾಗಿ ಅದು ತಿರೋಧಾನ. ಹಾಗೆ ಅವುಗಳನ್ನು ಅವಳೇ ಬಿಡಿಸುವವಳಾಗಿ ಈ ರೀತಿಯಲ್ಲಿ ತಾನು 5 ವಿಧವಾದ ಕೆಲಸಗಳನ್ನು ಯಾವಾಗ ಮಾಡ್ತಾಳೆ? ತಾನು ಬಹುವಾಗಬೇಕು ಎಂಬುದಾಗಿ ಸಂಕಲ್ಪ ಮಾಡಿಕೊಂಡಾಗ ಬಹುಸ್ಯಾಂ ನಾನು ತುಂಬ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ಇದೆಲ್ಲ ಆಗುತ್ತಾಳೆ. ಏನೂ ಇಲ್ವಾ? ಅವಳ ಪಾಡಿಗೆ ಅವಳು ತನ್ನೊಳಗೇ ತಾನಿರ್ತಾಳೆ. ಹಾಗೆ ತನ್ನೊಳಗೇ ತಾನು ವಿರಾಜಮಾನಳಾಗಿದ್ದಾಗಲೂ ಅವಳಲ್ಲಿ ಈ ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುವಂಥ ಮಾತೃತ್ವ, ಮಹಾರಾಜ್ಞಿತ್ವ, ಸಿಂಹಾಸನೇಶ್ವರತ್ವ ಅನ್ನುವುದು ಅವಳೊಳಗೆ ಆ ಕಾಲದಲ್ಲೂ ಇದೆ. ಆದರೆ ಆ ಕಾಲದಲ್ಲಿ ಅದು ವ್ಯಕ್ತ ಆಗಿಲ್ಲ. ಹೇಗೆ ಬೀಜದೊಳಗೆ ಮರ ಇದೆ, ಬೀಜದೊಳಗೆ ಮರ ಇದೆ ಅಂದರೆ ಯಾರೂ ನಂಬಲ್ಲ, ನಿಮಗೆ ಹುಚ್ಚ ಅಂತ ಹೇಳ್ತಾರೆ. ಅದೇ ಬೀಜವನ್ನು ನಾವು ಮಣ್ಣೊಳಗೆ ಹಾಕಿ ಅದು ಬೆಳೆದಾಗ ನಂಬುತ್ತಾರೆ. ಹಾಗೆ ತಾನು ಆದರೆ ಬೀಜವಾಗೇ ಇದ್ದಾಗಲೂ ಅದರೊಳಗೆ ಇದೆಲ್ಲ ಇದೆ ತಾನೆ. ಆ ರೀತಿಯಲ್ಲಿ ಬೀಜವಾಗಿದ್ದಾಗಲೂ ಅವಳಲ್ಲಿ ಈ ಸೃಷ್ಟಿಸ್ಥಿತಿ ಲಯಾದಿ ಕಾರಣಗಳನ್ನು ಮಾಡುವ ಶಕ್ತಿ ಇದೆ. ಬೀಜ ವಿಕಾಸಗೊಂಡಾಗಲೂ ಕೂಡ ಅದು ಇದೆ. ಬೀಜ ವಿಕಾಸಗೊಂಡಾಗ ಕಾಣುವಂತೆ ಇದೆ, ಬೀಜ ವಿಕಾಸಗೊಳ್ಳದೇ ಇದ್ದಾಗ ಅದೇನಾಗಿದೆ? ಗುಪ್ತವಾಗಿದೆ, ಗೂಢವಾಗಿದೆ, ರಹಸ್ಯವಾಗಿ ಇದೆ. ಹಾಗಾಗಿ ಅವಳು ಈ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಎಂಬ ಭಾವದಲ್ಲಿ ವ್ಯಕ್ತಾವ್ಯಕ್ತ ಎಲ್ಲ ಸ್ಥಿತಿಯಲ್ಲಿ ಕೂಡ ವಿರಾಜಮಾನಳಾಗಿರ್ತಾಳೆ ಅನ್ನೋದನ್ನು ನಾವು ಪರಿಭಾವಿಸಿಕೊಂಡು ಈಗ ಮುಂದಿನ ನಾಮವಾಗಿರುವಂಥ ಚಿದಗ್ನಿಕುಂಡ ಸಂಭೂತ. ಈಗ ನಾವು ಹೇಳಿದ್ವಲ್ಲ, ಬಹು ಸ್ಯಾಮ್ ನಾನು ತುಂಬ ಆಗಬೇಕು ಅಥವಾ ನಾನು ಏನೇನೋ ಆಗಬೇಕು, ಹೇಗೋ ಆಗಬೇಕು, ಈ ಒಂದು ಸಂಕಲ್ಪವನ್ನು ಅವಳೇನು ಪಡ್ಕೊಳ್ತಾಳೆ. ಹಾಗೆ ಅವಳು ಸಂಕಲ್ಪ ಪಡ್ಕೊಂಡಾಗ ಯಾವ ರೀತಿ ಆಗುತ್ತಾಳೆ, ಯಾವ ರೀತಿ ಪ್ರಕಟಗೊಳ್ಳುತ್ತಾಳೆ ಅಂಥ ಒಂದು ತತ್ವವನ್ನು ಮುಂದಿನ ನಾಮಗಳು ನಮಗೆ ತಿಳಿಸಿ ಹೇಳುತ್ತೆ. ಈ 3 ನಾಮಗಳು ಆಕೆಯ ಅವ್ಯಕ್ತ ರೂಪವನ್ನು, ನಿರ್ಗುಣ ನಿರಾಕಾರ ರೂಪವನ್ನು, ಅದೇನು ಸಿಂಹಾಸನ ಅಂದ್ರಿ, ಮಹಾರಾಣಿ ಅಂದ್ರಿ ಅಂದಮೇಲೆ ಅದು ಕಾಣುವಂಥದ್ದೇ ತಾನೇ, ನಿರ್ಗುಣ ಹೇಗೆ ಅಂತ ಮನಸ್ಸಿನಲ್ಲಿ ಅನ್ನಿಸ್ಬಹುದು. ಅಂದರೆ ಇನ್ ಜನರಲ್ ಹೇಳಿದಾಗ ಈಗ ಮೈಸೂರು ಮಹಾರಾಜ ಅಂದರೆ ಒಡೆಯರುಗಳೆಲ್ಲ ಬರ್ತಾರೆ. ಅದರಲ್ಲಿ ಜಯಚಾಮರಾಜ ಒಡೆಯ, ಮುಮ್ಮಡಿ ಕೃಷ್ಣರಾಜ ಒಡೆಯ ಅಂದರೆ ನಮ್ಮ ಚಿತ್ರಗಳು ಬದಲಾಗುತ್ತೆ. ಅಂದರೆ ಒಂದು ನಿರ್ದಿಷ್ಟ ಆಕಾರ ಕಾಣುತ್ತೆ. ಹಾಗೆ ಮರ ಅಂದ ಕೂಡಲೇ, ಕಾಡು ಅಂದ ಕೂಡಲೇ ಏನು ಕಣ್ಮುಂದೆ ಬರುತ್ತೆ? ಎಲ್ಲ ಮರಗಳು, ಯಾವ ಮರ ಈ ಮರ ಆ ಮರ ಅಂತ ನಿರ್ದೇಶ ಇಲ್ಲ. ಅದೇ ನಾವು ಹಲಸಿನ ಮರ ಅಂದ ಕೂಡಲೇ ಹಲಸಿನ ಮರ, ಮಾವಿನ ಮರ ಅಂದರೆ ಮಾವಿನ ಮರ. ಹಾಗೆ ಹೇಗೆ ನಮಗೆ ಒಂದು ನಿರ್ದಿಷ್ಟವಾದ ಭಾವ ಕಾಣುತ್ತೆ, ಆ ಭಾವ ಈ ಮಹಾರಾಜ್ಞಿ ಸಿಂಹಾಸನೇಶ್ವರಿನಲ್ಲಿ ಎಲ್ಲಿ ಬರುತ್ತೆ? ಕಾಣುತ್ತೇನೋ? ಜನರಲ್ಲಾಗಿ ನಾವು ತಾಯಿಯನ್ನು ಮಾತಾ ಅಂದಿದ್ದೇವೆ. ಅವಳು ಯಾವ ಮಾತೆ ಅನ್ನುವ ಪ್ರಶ್ನೆ ತಗೊಂಡ್ರೆ ನನ್ನಮ್ಮನ, ನಿನ್ನಮ್ಮನ, ಅವರಮ್ಮನ, ಇವರಮ್ಮನ, ಹಾಗೆ ಲಕ್ಷ್ಮೀನ, ಸರಸ್ವತಿನ, ಪಾರ್ವತಿನ, ಇಂದ್ರಾಣಿನ, ಹೀಗೆ ನಾವು ಏನು ಯೋಚನೆ ಆ ನಿರ್ದೇಶ ಇಲ್ಲ.
ಅದನ್ನು ನಾವೇನಂತ ಕರಿತೇವೆ? ನಿರ್ಗುಣ, ಅಂದರೆ ಅವ್ಯಕ್ತ ಎಂಬ. ಗುಣ ಅಂದರೆ ಗುಣ ಇಲ್ಲ ಅಂತ ಅರ್ಥ ಅಲ್ಲ ಅಲ್ಲಿ. ಅಂದರೆ ಅವಳು ನಿರ್ದಿಷ್ಟವಾದ ಒಂದು ರೂಪದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಪ್ರಪಂಚದಲ್ಲಿ ಮಾತೃತ್ವ ಅನ್ನುವುದು ಇಲ್ಲದ ಯಾವ ಜೀವ ಇಲ್ಲ. ಅದು ಪುರುಷನಿರಬಹುದು, ಸ್ತ್ರೀ ಇರಬಹುದು. ಆಕಾರದಲ್ಲಿ ಎಲ್ಲರಲ್ಲಿ ಆ ವಾತ್ಸಲ್ಯ ಭಾವ ಇದೆ. ಜೀವಗಳ ಕುರಿತಾದ ಒಂದು ಪ್ರೇಮ ಭಾವ ಇದೆ. ಆ ಪ್ರೇಮ ಭಾವನೇ ಮಾತೃತ್ವದ ಭಾವ. ಆದ್ದರಿಂದ ಆ ಮಾತೃವಾಗಿ ಎಲ್ಲ ಜೀವಗಳಲ್ಲಿ ಅವಳಿದ್ದಾಳೆ. ಆದ್ದರಿಂದ ಶ್ರೀಮಾತಾ ಅಂದಾಗ ಯಾವ ಮಾತೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಎಲ್ಲರೊಳಗೆ ಯಾವ ಮಾತೃತ್ವದ ಭಾವ ವಿರಾಜಮಾನವಾಗಿದೆಯೋ ಆ ಭಾವದೊಳಗೆ ಅವಳು ಇದ್ದಾಳೆ ಅಂತ ಅರ್ಥ. ಅಂದರೆ ನಮಗೆ ಶ್ರೀಮಾತಾ ಅಂದ ತಕ್ಷಣ ಕಲ್ಪನೆಗೆ ಬರಲ್ಲ ಅಲ್ವಾ? ದೇವರನ್ನು ನಾವು ಯಾವುದೋ ಒಂದು ಆಕಾರ ಯಾಕೆ ಇಟ್ಕೊಂಡಿದ್ದೇವೆ ಅಂದರೆ ನಾವು ಕಲ್ಪನೆ ಮಾಡಿದಾಗ ನಮಗೆ ಪ್ರೀತಿ ಬರುತ್ತೆ, ಪ್ರೀತಿ ಬಂದಾಗ ಭಕ್ತಿ ಬರುತ್ತೆ. ಅದಕ್ಕೋಸ್ಕರ ನಮಗೊಂದು ಆಕಾರ ಬೇಕು. ಅಮ್ಮ ಅಂತ ಹೇಳಿದರೆ ಯಾವ ಅಮ್ಮ ಅಂತ ಪ್ರಶ್ನೆ ತಗೊಂಡ್ರೆ ಈಗ ನನ್ನ ಪತಿಯಲ್ಲಿ ಮಾತೃತ್ವದ ಭಾವ ಇದೆ, ಆದ್ದರಿಂದ ನಾನು ನನ್ನ ಪತಿಯಲ್ಲಿರುವ ಮಾತೃತ್ವವನ್ನು ಭಾವಿಸ್ಕೊಳ್ಬಹುದು. ಅಥವಾ ಅಮ್ಮನಲ್ಲಿ ಮಾತೃತ್ವ ಭಾವ, ನನ್ನಮ್ಮನಲ್ಲಿ ಮಾತೃತ್ವ ಭಾವ ಇದೆ, ಅದನ್ನು ನಾನು ಭಾವಿಸ್ಕೊಳ್ಬಹುದು. ನನ್ನ ಮಗನಲ್ಲಿ ಮಾತೃತ್ವ ಭಾವ ಇದೆ, ಮಗಳಲ್ಲಿ ಮಾತೃತ್ವ ಭಾವ ಇದೆ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಮಾತೃತ್ವದ ಭಾವವನ್ನು ನಾವು ಕಾಣ್ತೇವೆಯೋ ಆ ಮಾತೃತ್ವದ ಭಾವವನ್ನು ನಾವು ಭಾವಿಸಿಕೊಂಡಾಗ, ಅಂದರೆ ಆ ಮಾತೃತ್ವದ ಭಾವವನ್ನು ನಾವು ತಾಯಿ ಅಂತ ಹಿಡ್ಕೊಂಡಾಗ ಅವಳು ಯಾವ ರೀತಿಯಲ್ಲಿ ಕಾಣ್ತಾಳೋ ಅದು ಶ್ರೀಮಾತಾ. ಅಂದರೆ ಇಲ್ಲಿ ಇರೋದು ನಾವು 3 ದಿವಸದಿಂದ ಹೇಳಿಕೊಂಡಿದ್ದೇವೆ, ಗಹನವಾದಂಥ ಒಂದು ವೇದಾಂತ ತತ್ವ. ನಿಜವಾಗಿ ಹೇಳೋದಾದರೆ ತಜ್ಜಲಾನ್ ಅನ್ನುವುದು ಒಂದು ವೇದ ಮಾತು, ಅಂದರೆ ಉಪನಿಷತ್ತಿನ ಮಾತು. ಚಾಂದೋಗ್ಯ ಉಪನಿಷತ್ತಿನಲ್ಲಿ ತಜ್ಜಲಾನ್ ಎಂಬುದಾಗಿ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನಿತಿ ಬ್ರಹ್ಮ ಉಪಾಸೀತ ಅಂತ ಮಾತು ಬರುತ್ತೆ. ಎಲ್ಲ ಇದಂ ಅಂದ್ರೇನು? ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ, ನಮ್ಮ ಇಂದ್ರಿಯಗಳು ಕಿವಿ, ಮೂಗು, ಬಾಯಿ ಇವೆಲ್ಲ ಗ್ರಹಿಸ್ತಾ ಇರುವಂಥ ಆ ಎಲ್ಲವನ್ನೂ ನಾವು ಬ್ರಹ್ಮ ಅಂತ ತಿಳ್ಕೊಳ್ಬೇಕು. ಹಾಗೆ ಹೇಳಿದಾಗ ನಮಗೊಂದು ಚಿತ್ರ ಬರುತ್ತಾ? ಇಲ್ಲ. ಆದ್ದರಿಂದ ನಾವೇನು ಹೇಳ್ತೀವಿ? ಈ ಬರೆಯುವ ಮಣಿಯನ್ನು ಬ್ರಹ್ಮ ಅಂತ ತಿಳ್ಕೊ, ಬಾಗಿಲನ್ನು ಬ್ರಹ್ಮ ಅಂತ ತಿಳ್ಕೊ ಅಂದಾಗ ನಿಮ್ಮ ಕಣ್ಣು ಮುಂದೆ ಒಂದು ಚಿತ್ರ ಬರುತ್ತೆ ಅಲ್ವಾ? ಆದ್ದರಿಂದ ಅಂದರೆ ಆ ತಜ್ಜಲಾನ್ ಅನ್ನುವಂಥ ಒಂದು ಘನಿಷ್ಠವಾದ ಒಂದು ತತ್ವ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿನಲ್ಲಿದೆ. ಇದೇ ಮಾತೆ ತಜ್ಜಲಾನ್ ಅಂದರೆ ತತ್ ಅಂದರೆ ಬ್ರಹ್ಮ, ಬ್ರಹ್ಮದಿಂದ ಹುಟ್ಟಿರೋದು, ಅದು ಮಾತೃತ್ವ. ಎಲ್ಲಿದೆ? ಎಲ್ಲದರಲ್ಲಿದೆ ಅಲ್ವಾ? ಎಷ್ಟು ಗಿಡ ಮರಗಳಿದೆ, ಎಷ್ಟು ಬಳ್ಳಿಗಳಿದೆ, ಎಷ್ಟು ಹುಲ್ಲಿದೆ, ಎಲ್ಲ ಮತ್ತೆ ಮತ್ತೆ ಹುಟ್ಟುತ್ತೆ. ಯಾವುದು ಅಳಿಸಿ ಹೋಗಲ್ಲ. ಯಾವುದು ಒಂದು ಇರುವೆ, ಯಾವ ಸಂತತಿ ಇದೆ ಅಳಿಸಿ ಹೋಗುತ್ತೆಯೋ? ನಾವು ಕೂಕ್ಕೊಳ್ತಾ ಇರ್ತೇವೆ ಈ ಸಂತತಿ ಅಳಿಸಿ ಹೋಗ್ತಾ ಇದೆ, ನಿರ್ನಾಮ ಆಗೋಗ್ತಾ ಇದೆ. ಆದರೆ ಪ್ರಕೃತಿಯಲ್ಲಿ ಯಾವುದು ಅಳಿಸಿ ಹೋಗಲ್ಲ, ಅದು ಇರುತ್ತೆ. ಅದು ತಜ್ಜ ಅಂದರೆ ಹಾಗೆ ಅದರಿಂದ ಹುಟ್ಟಿರುವುದು. ತಲ್ಲ ಎಲ್ಲಿ ಹೋಗುತ್ತೆ? ಅದರ ಒಳಗೆ ಅದು ಲಯ ಆಗತ್ತೆ. ಆದ್ದರಿಂದ ಅವಳು ಏನಾಗಿದ್ದಾಳೆ? ಶ್ರೀಮತ್ ಸಿಂಹಾಸನೇಶ್ವರಿಯಾಗಿ ಎಲ್ಲವನ್ನ ತನ್ನೊಳಗೆ ತೆಗೆದುಕೊಳ್ಳುವಳಾಗಿದ್ದಾಳೆ. ಹಾಗೆ ತದನ ಅಂದರೆ ಅದರಿಂದ ಪ್ರಾಣಗೊಳ್ಳೋದು, ಅದರಿಂದ ಉಸಿರಾಡೋದು, ಅದರಿಂದ ಚಟುವಟಿಕೆಯಲ್ಲಿ ತೊಡಗೋದು. ಪ್ರಾಣ ಇದ್ದರೆ ಚಟುವಟಿಕೆಯಲ್ಲಿ ತೊಡಗ್ತೇವೆ, ಕೇಳ್ತೇವೆ, ಹೇಳ್ತೇವೆ, ಮಾಡ್ತೇವೆ. ಇದು ತಜ್ಜಲಾನ್ ಅನ್ನುವ ಒಂದು ಬೀಜ ರೂಪದ ಮಾತು. ಅಂದರೆ ಎಂಥ ಗಹನವಾದ ತತ್ವ ಈ 3 ನಾಮಗಳಲ್ಲಿದೆ ಅನ್ನೋದನ್ನು ನಿಮ್ಮ ಮನಸ್ಸಿಗೆ ತಂದು ಕೊಡೋದಷ್ಟೇ. ಆದ್ದರಿಂದ ಆ ಗಹನವಾದ ರೂಪನ ನಾವು ಕಣ್ಣಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ತಜ್ಜಲಾನ್ ಅಂದರೆ ಅದೇನು ಅಂತ ಗೊತ್ತಾಗಲ್ಲ. ಹಾಗೆ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂದರೆ ಏನೋ ಒಂದು ಅಂತ ನಾಮ ಕಿವಿಯಲ್ಲಿ ಬೀಳುತ್ತೆ. ರೂಪ ಕಣ್ಣು ಮುಂದೆ ಬರುತ್ತೋ? ಬರಲ್ಲ. ಆದ್ದರಿಂದ ಈಗ ಆ ತಾಯಿಯನ್ನು ನಾವು ಒಂದು ರೂಪದಿಂದ ಪರಿಭಾವಿಸಿಕೊಳ್ಳುವುದಕ್ಕೆ ಮುಂದಿನ ನಾಮಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಯಾವುದು ಭಾರ ಆಗಲಿಲ್ಲ ತಾನೇ? ಅಂದರೆ ಇದರ ಒಳಗೆ ಎಂಥ ಗಹನವಾದ ತತ್ವ ಇದೆ ಅನ್ನೋದನ್ನು ಮನನ ಮಾಡಿಕೊಡೋದಕ್ಕಷ್ಟೇ ಹೊರಟಿದ್ದು. ಈಗ ನಾವು ಮುಂದಿನ ನಾಮಗಳಿದೆಯಲ್ಲ, ಈ ನಾಮದಿಂದ ನಮಗೆ ಕಣ್ಣೊಳಗೆ ಚಿತ್ರ ಬರುತ್ತೆ. ಅಗ್ನಿ ಅಂದ ಕೂಡಲೇ ಉರಿತಾ ಇರುವ ಜ್ವಾಲೆ ಕಣ್ಣಿಗೆ ಬರುತ್ತೆ. ಹಾಗೆ ಅದರಿಂದ ಈಗ ಮುಂದಕ್ಕೆ ಯಾವ ಒಂದು ತಾಯಿಯನ್ನು ಪರಬ್ರಹ್ಮ ವಸ್ತುವಾಗಿ ನಾವು ಸೃಷ್ಟಿಸ್ಥಿತಿ ಲಯಕಾರಿಣಿಯಾಗಿ
ಭಾವಿಸಿಕೊಳ್ಳಬೇಕೋ. ಯಾವ ಒಂದು ತಾಯಿ ಇಲ್ಲದ ಜಾಗ ಇಲ್ಲ, ಯಾವ ಒಂದು ತಾಯಿ ಇಲ್ಲದ ವಸ್ತು ಇಲ್ಲ, ಯಾವ ಒಂದು ತಾಯಿ ಇಲ್ಲದ ಚಟುವಟಿಕೆ ಇಲ್ಲ. ಕೇಳೋದು, ನೋಡೋದು, ಮಾಡೋದು, ತಿನ್ನೋದು, ಏನೇನು ಚಟುವಟಿಕೆ ಇದೆ, ಆ ಎಲ್ಲ ಚಟುವಟಿಕೆಯಲ್ಲಿ ಯಾವ ತಾಯಿಯದೇ ಪ್ರಭಾವ, ಯಾವ ತಾಯಿಯದೇ ಮಹಿಮೆ, ಯಾವ ತಾಯಿಯದೇ ಪವಾಡ ಇದೆಯೋ ಆ ಎಲ್ಲ ರೂಪದಲ್ಲಿರುವವಳು ಇವಳು ಅನ್ನುವುದನ್ನು ಮನದಟ್ಟು ಮಾಡಿಕೊಡೋದಕ್ಕೆ ಈಗ ಮುಂದಿನ ರೂಪಗಳನ್ನು ಹೇಳ್ತಾ ಇದ್ದಾರೆ. ಇವತ್ತು ಕೂಡ ನಾವು ಈ ವಾರ ಇದನ್ನು ಹೇಳಿಕೊಂಡು ಮುಂದಿನ ವಾರದಿಂದ ಜೊತೆಯಲ್ಲಿ ಹೇಳೋಣ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ आपीनवक्षोरुहां पाणिभ्यां अलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् पराम् अंबिकाम्. ಈಗ ಈ ತಾಯಿ ಚಿದಗ್ನಿಕುಂಡ ಸಂಭೂತಳಾಗಿ ಬರ್ತಾ ಇದ್ದಾಳೆ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತಾ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ ಕೋಟೀರಮಂಡಿತ ಅಷ್ಟಮೀ ಚಂದ್ರ ಬಿಭ್ರಾಜದಲಿಕಸ್ಥಲ ಶೋಭಿತ ಮುಖಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ ತಾಯಿ ಮೊದಲಿಗೆ ಯಾವ ತಾಯಿಯನ್ನು ನಾವು ತಜ್ಜಲಾನ್ ಎಂಬುದಾಗಿ ಹೇಳಿರುವೋ, ಯಾವ ತಾಯಿ ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣಕರ್ತಳು ಎಂಬುದಾಗಿ ಹೇಳಿದ್ವೋ, ಅವಳು ನಮಗೆ ಅನುಭೂತಿಗೆ ಬರುವುದು ಎಲ್ಲಿ ಅಂದರೆ, ಯಾರಾದರೂ ಇದನ್ನು ಹೇಳಬೇಕು ತಾನೆ, ಇವಳು ತಾಯಿ, ಇವಳಿಗೆ ಈ ರೂಪ ಇದೆ, ಹೇಳಿದವರು ಯಾರು, ನೋಡಿದವರು ಯಾರು ಅಂತ ಪ್ರಶ್ನೆ ಬಂದರೆ ಅದು ಅವರಿಗೆ ಎಲ್ಲಿ ಅನುಭವಕ್ಕೆ ಬಂತು? ನಮ್ಮ ಉಪನಿಷತ್ತುಗಳು ಸುಮ್ಮನೆ ಬೇಕಾಬಿಟ್ಟಿ ಬಂದಿರೋ ಅಂಥದ್ದಲ್ಲ, ಸುಮ್ಮನೆ ಗೊಡ್ಡಾಗಿ ಮೂಢವಾಗಿ ಹೇಳಿರುವಂಥದ್ದು ಅಲ್ಲ. ಅಂದರೆ ಭಾರತೀಯರದು ಪರಂಪರೆ ಬರೀ ಮೂಢ ಅಲ್ಲ, ಪ್ರತಿಯೊಂದು ಕೂಡ ನೀನು ಪರೀಕ್ಷೆ ಮಾಡು, ನೀನು ಪ್ರಯೋಗ ಮಾಡು ಅಂತಲೇ ಉಪನಿಷತ್ ಹೇಳೋದು. ಯಾವುದು ಮೂಢವಾಗಿ ಏನನ್ನು ಹೇಳಿಲ್ಲ, ನೀನು ಪ್ರಯೋಗ ಮಾಡು, ನಿನ್ನೊಳಗೆ ನೋಡು ಅಂತ. ಹಾಗೆ
ಈ ತಜ್ಜಲಾನ್ ಅನ್ನುವುದನ್ನು ಹೇಳುವುದು ಒಬ್ಬ ಶಾಂಡಿಲ್ಯ ಅನ್ನುವಂಥ ಋಷಿ. ಹಾಗೆ ಅಂದರೆ ಯಾರು ಈ ಸೃಷ್ಟಿಸ್ಥಿತಿ ಲಯಗಳನ್ನು ನಮಗೆ ತೋರಿಸಿಕೊಟ್ಟರು, ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುವಂಥ ಒಂದು ಪರತತ್ವವನ್ನು ಕಂಡರು, ಅವರು ಅದನ್ನು ಎಲ್ಲಿ ಕಂಡರು? ನಾವು ಪುರುಷ ಸೂಕ್ತ ನೋಡಿದ್ದೇವೆ. ಏನು ಹೇಳುತ್ತದು? ವೇದಾಹಮೇತಂ ಪುರುಷಂ ಮಹಾಂತಂ ಅಂತ ಹೇಳುತ್ತೆ. ನಾನು ಈ ಪುರುಷನನ್ನು ತಿಳ್ಕೊಂಡಿದ್ದೇನೆ ಅಂದರೆ ತಿಳ್ಕೊಂಡಿರೋನು ಸುಮ್ಮನೆ ತಿಳ್ಕೊಳ್ಳೋಕ್ಕಾಗತ್ತಾ? ಅವನು ಹಾಗೆ ತಿಳ್ಕೊಳ್ಬೇಕಾದ್ರೆ ಅದು ಅವನಿಗೆ ಕಾಣಬೇಕು. ಎಲ್ಲಿ ಕಂಡ ಅಂದರೆ ಚಿದಗ್ನಿಕುಂಡ ಸಂಭೂತ, ತನ್ನ ಚಿತ್ತೆಂಬ ಅಗ್ನಿಕುಂಡದಲ್ಲಿ ಅವನದನ್ನು ಕಂಡ. ಆ ಚಿತ್ತೆಂಬ ಅಗ್ನಿಕುಂಡದಲ್ಲಿ ಕಂಡಿದ್ದನ್ನು ಲೋಕಕ್ಕೆ ಅವನು ಕೊಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಇದನ್ನು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ನಮ್ಮಂಥ ಸಾಧಾರಣರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮಲ್ಲಿ ಏನಂದರೆ ಪುರಾಣ ಅಂತಿದ್ದಾಗೆ ಜನರಿಗೆ ತುಂಬ ಒಂಥರ ತಿರಸ್ಕಾರದ ಭಾವನೆ. ಅದರಲ್ಲಿ ಯಾರು ಇಂಟೆಲೆಕ್ಚುವಲ್ಸ್ ಅಂತ ಅನ್ನಿಸ್ಕೊಂಡಿದ್ದಾರೆ ಅವರಿಗೆ ಪುರಾಣ ಅಂದರೆ ಹೇಸಿಗೆ ತರಹನೇ ಲೆಕ್ಕಕ್ಕೆ. ಆದರೆ ಪುರಾಣ ಸುಮ್ಮನೆ ಬಂದಿರುವಂಥದ್ದಲ್ಲ. ಇಂಥ ಒಂದು ವಿಚಾರವನ್ನು ನಮ್ಮ ಮನಸ್ಸಿನೊಳಗೆ ತಂದು ಕೊಡಬೇಕಲ್ಲ, ನಾವು ಕಲ್ಪನೆ ಮಾಡ್ಕೊಳ್ಬೇಕಲ್ಲ. ಈಗ ಚಿತ್ ಅಂದರೆ ಗೊತ್ತಿಲ್ಲ, ಅಗ್ನಿ ಅಂದರೆ ಗೊತ್ತಾಗುತ್ತೆ, ಕುಂಡ ಅಂದರೂ ಗೊತ್ತಾಗುತ್ತೆ, ಅಗ್ನಿಕುಂಡ. ಚಿತ್ತೆಂಬ ಅಗ್ನಿಕುಂಡದಲ್ಲಿ ಜನಿಸಿದವಳು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋದಕ್ಕೋಸ್ಕರ ಒಂದು ಕಥೆಯನ್ನು ಮಾಡಿದರು. ಆ ಕಥೆಗೆ ಏನು ಕೊಟ್ಟರು? ನಮಗೆ ಹಿಂದೆ ನೋಡಿದ್ವಿ, ಲಲಿತಾ ಸಹಸ್ರನಾಮ ಆರಂಭ ಆಗುವಾಗ ಶಿವನ ಕಣ್ಣಿನಿಂದ ಮನ್ಮಥನು ಭಸ್ಮ ಆಗಿ ಹೋದಾಗ ಆ ಭಸ್ಮವನ್ನು ಚಿತ್ರಕೇತು ಅನ್ನುವ ಗಂಧರ್ವ ಒಂದು ಮನುಷ್ಯ ಆಕಾರಕ್ಕೆ ತಂದಿಟ್ಟ. ಸುಮ್ಮನೆ ಆ ಬೂದಿನ ಹೀಗಂದು ಮನುಷ್ಯನ ರೂಪ ಮಾಡ್ದ. ಶಿವ ಯಾವಾಗಲೂ ಕಣ್ಣು ಬಿಟ್ಟಾಗ ಆ ಮನುಷ್ಯ ರೂಪ ಬದುಕಿಬಿಡ್ತು. ಆ ಪರಮಾತ್ಮನ ಒಂದು ದೃಷ್ಟಿದಲ್ಲೇ ಅಮೃತತ್ವ ಇದೆ, ಜೀವತ್ವ ಇದೆ. ಹಾಗೆ ಆ ಬೂದಿ ಏನಾಯಿತು, ಬದುಕಿಬಿಡ್ತು. ಅವನು ಚಿತ್ರಕೇತು ಮೆಲ್ಲಗೆ ಹೇಳ್ಕೊಟ್ಟ, ವರ ಕೇಳು ಅಂತ. ಇವನು ವರ ಕೇಳಿದ. ಹಾಗೆ ಅವನು ವರ ಕೇಳಿದಾಗ ಆ ವರದಿಂದ ಅವನಿಂದ ವರವನ್ನು ಪಡೆದು ಶಿವನಿಂದ ಈಗ ಅವನು ಶಿವನನ್ನೇ ಧಿಕ್ಕರಿಸುವ ಸ್ಥಿತಿಗೆ ಬಂದ. ಆದ್ದರಿಂದ ಅವನನ್ನು ಭಂಡ ಅಂತ ಕರೀತಾರೆ. ಇದೆಲ್ಲ ಯಾರು? ನಾವಲ್ಲಿ ಬೂದಿ ಹೇಳಿದ್ವಲ್ಲ, ಅಲ್ಲ, ನಾವೇ. ಯಾಕೆ ಹೇಳಿ? ದೇವರಿಂದ ಏನನ್ನು ಪಡ್ಕೊಂಡಿಲ್ಲ, ಎಲ್ಲ ಪಡ್ಕೊಂಡಿರೋದು ದೇವರಿಂದನೇ. ಆದರೆ ಇದು ದೇವರಿಂದ ಅಂತ ನಾವು ಒಪ್ಪಕ್ಕೆ ತಯಾರಿಲ್ಲ. ನಾನೇ ನನ್ನ ಕಣ್ಣನ್ನು ನಾನು ನಿರ್ಮಾಣ ಮಾಡ್ಕೊಂಡಿದ್ದೀನಾ? ನನ್ನ ಕಣ್ಣನ್ನು ಹಾಗೆ ನಾನು ನಿರ್ಮಾಣ ಮಾಡಿಕೊಳ್ಳಬಲ್ಲೆನಾ? ಹಾಗೇನೋ ಬೇಕಾದರೆ ಇವಾಗೆಲ್ಲ ಏನಿದೆ, ಪ್ಲಾಸ್ಟಿಕ್ ಸರ್ಜರಿ ಅದು ಇದು ಇದೆ. ಅದರಿಂದ ನನಗೆ ಕಮಲದಂಥ ಕಣ್ಣು ಬೇಕು ಅಂದರೆ ನಾನು ಏನೋ ಮಾಡ್ತೀನಿ ಅಂತ ಮಾಡಬಹುದು. ಮೀನನೇತ್ರ ಒಳಗಡೆ ನೋಡೋ ಶಕ್ತಿ ಕೊಡೋರು ಯಾರು? ಹೊರಗಡೆ ರೂಪ ಕೊಡಬಹುದು. ಆದ್ದರಿಂದ ಅದು ಕೂಡ ಏನಪ್ಪ, ಒಳಗಡೆ ಒಂದು ಆಯಿಲ್ ಗ್ಲ್ಯಾಂಡ್ಸ್ ಇದೆ, ಮತ್ತು ದ್ರವ ಉತ್ಪತ್ತಿ ಮಾಡುವ ಒಂದು ಗ್ಲ್ಯಾಂಡ್ ಇದೆ. ಅದರಲ್ಲಿ ದ್ರವ ಉತ್ಪತ್ತಿ ಮಾಡೋ ಶಕ್ತಿ ಹೊಟ್ಟೋದ್ರೆ ಯಾರೋದು ಶಕ್ತಿ ತುಂಬೋರು ಯಾರು? ನೀವು ಹೊರಗಡೆಯಿಂದ ಏನೇ ಇಂಜೆಕ್ಟ್ ಮಾಡಿದ್ರೂ ಆಗೋದಿಲ್ಲ. ಅಂದರೆ ಅಂಥವೊಂದನ್ನು ಇಂಥಿಂಥದ್ದು ಎಷ್ಟೋ ಇದನ್ನೆಲ್ಲ ನಾವು ಕಲ್ಪನೆ ಮಾಡೋಕ್ಕಾಗಲ್ಲ. ಅಂಥದನ್ನು ವಿಚಿತ್ರವಾಗಿ ವಿಶಿಷ್ಟವಾಗಿ ಇಂಥ ಒಂದು ಅದ್ಭುತ ಯಂತ್ರ ನಿರ್ಮಾಣ ಮಾಡಿದ್ದಾನೆ. ಆ ಅದ್ಭುತ ಯಂತ್ರದಲ್ಲಿ ಅಪರಿಮಿತ ಶಕ್ತಿ ತುಂಬಿಟ್ಟಿದ್ದಾನೆ. ಆ ಅಪರಿಮಿತ ಶಕ್ತಿಯಿಂದ ಲೋಕದಲ್ಲಿ ಬದುಕುವ ಬುದ್ಧಿಯನ್ನು ಕೊಟ್ಟಿದ್ದಾನೆ. ನಾನು ಬದುಕಿದ್ದಲ್ಲದೆ ಬೇರೆಯವರನ್ನು ಬದುಕುವಂತೆ ಮಾಡುವಂಥ ಬುದ್ಧಿ ಕೊಟ್ಟಿದ್ದಾನೆ. ಆದರೆ ಇದು ಯಾವುದನ್ನು ನಾವು ಪರಮಾತ್ಮನಿಂದ ಬಂದಿದ್ದು ಅಂತ ಭಾವಿಸ್ಕೊಳ್ತೇವೆ? ನಾನು ಮಾಡಿದೆ, ನಾನು ನೋಡಿದೆ, ನಾನು ಹೇಳಿದೆ. ಆ ನಾನು ಅನ್ನುವುದನ್ನು ಪಕ್ಕ ಮಾಡೋಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ. ಅದರಿಂದ ತಾನೇ ನಾವು ಭಂಡರು. ಅಂದರೆ ಪರಮಾತ್ಮನೇ ಯಾರಿಂದ ಬಂದಿದೆಯೋ ಅದಕ್ಕೆ ಒಂದು ಕೃತಜ್ಞ ಮನೋಭಾವ ಇಲ್ಲದ ವ್ಯವಹಾರ ನಾವು ಮಾಡ್ತೀವಿ ಅಂದರೆ ಭಂಡ ಅಲ್ಲದೆ ಇನ್ನೇನು? ಭಂಡ ಅನ್ನುವುದು ಒಂದು ನೆಪಕ್ಕೆ ತೋರಿಸ್ತಾ ಇರೋದು. ನಾವು ಅದೇ. ಆದ್ದರಿಂದ ಅಂದರೆ ಹೇಗೆ ಹೊರಕಥೆ ಒಳಕಥೆಯಾಗಿದೆ ಅನ್ನೋದಕ್ಕೆ ತೋರಿಸ್ತಾ ಇದ್ದೇನೆ. ಅದರಿಂದ ಪುರಾಣ ಸುಮ್ಮನೆ ಇರುವಂಥದ್ದಲ್ಲ. ಆ ಭಂಡ ಆದ. ಈಗ ಅವನು ಏನು ಮಾಡಿದ್ದಾನೆ? ಎಲ್ಲರನ್ನ ಭಂಡನ ಜೊತೆಯಲ್ಲಿ ಅವನಿಗಿಬ್ಬರು ತಮ್ಮಂದಿರು, ವಿಶುಕ್ರ ಮತ್ತು ವಿಷಂಗ, ಮುಂದೆ ನಮಗೆ ಬರುತ್ತೆ. ಆ ವಿಶುಕ್ರ ಮತ್ತು ವಿಷಂಗರನ್ನು ಇವನು ಜೊತೆ ಮಾಡ್ಕೊಂಡು ಏನು ಮಾಡ್ದ? ಎಲ್ಲ ಅಸುರರು ಏನು ಮಾಡ್ತಾರೆ? ಬಿಲ್ಲು ಬಾಣಗಳನ್ನು ಇಟ್ಕೋತಾರೆ, ಗದೆ ಇತ್ಯಾದಿಗಳನ್ನು ಇಟ್ಕೊಳ್ತಾರೆ, ಇಲ್ಲ ಮಾಯಾ ಯುದ್ಧ ಮಾಡ್ತಾರೆ, ಏನೇನೋ ಮಾಡಿ ನಾವು ಮಹಾಪರಾಕ್ರಮಿಗಳು ಅಂತ
ದೇವತೆಗಳನ್ನೆಲ್ಲ ಅಲುಗಾಡಿಸ್ಬಿಡ್ತಾರೆ, ದೇವತೆಗಳನ್ನು ಕಿತ್ಕೋತಾರೆ. ಇವನು ಹಾಗೇನೂ ಮಾಡಲಿಲ್ಲ. ಏನು ಮಾಡ್ದ? ಎಲ್ಲರಲ್ಲಿರುವ ರಸ ಹೀರ್ಕೊಂಬಿಟ್ಟ, ಅವರನ್ನು ನೀರಸ ಮಾಡಿಬಿಟ್ಟ. ಅಂದ್ರೆ ಏನಾಯಿತು? ಶರೀರ ಇದ್ದು ಶರೀರ ಇಲ್ಲ ಅಂತಾಯಿತು. ಶರೀರದಲ್ಲಿ ರಕ್ತ ಇಲ್ಲ ಅಂತಾದರೆ, ಶರೀರದಲ್ಲಿ ನೀರಿಲ್ಲ ಅಂತಾದರೆ, ಶರೀರದಲ್ಲಿ 3-4 ಲೀಟರ್ ನೀರಿರಬೇಕು. ಆ ನೀರಿನಲ್ಲಿ 3.5 ಲೀಟರ್ ನೀರಾದರೂ ಸಾಲದು. ನಮಗೇನು ಮಾಡ್ತಾರೆ? ಇಂಜೆಕ್ಷನ್ ಕೊಟ್ಟು ಆ ನೀರನ್ನು ಫ್ಲೂಯಿಡನ್ನು ತುಂಬ್ತಾರೆ, ಅಂದರೆ ಕಡಿಮೆ ಇದೆ ಅಂತ ಅಲ್ವಾ? ಹಾಗಿರುವಾಗ ಆ ಫುಲ್ಲು ನೀರೇ ಹೀರಿಬಿಟ್ರೆ ಬದುಕು ಹೇಗೆ? ಎಲ್ಲರೂ ಒಣಕಾಷ್ಟ ಆಗಿಬಿಟ್ರು. ಅವರಿಗೆ ಈ ಇಂದ್ರಿಯಗಳಾಗಲಿ ಯಾವುದು ಏನೂ ಕೆಲಸ ಮಾಡೋಕ್ಕಾಗಲ್ಲ, ಅಂಥ ಸ್ಥಿತಿಗೆ ತಂದಿಟ್ಬಿಟ್ಟ. ಈ ರೀತಿ ಯಾರೂ ಕೆಲಸ ಮಾಡಿರಲಿಲ್ಲ, ಯಾವ ಅಸುರರೂ ಮಾಡಿಲ್ಲ. ಈಗ ಇವರಿಗೆ ಭಯ ಆಯಿತು. ಏನು ನಮ್ಮ ಬದುಕೇನು, ನಾವು ಹೇಗೆ ಇರೋದು? ಎಲ್ಲರೂ ಯಾವಾಗಲೂ ಏನು ಮಾಡ್ತಾರೆ? ಅಂಜಿಕೊಂಡು ಹೆದರ್ಕೊಂಡು ಬ್ರಹ್ಮನ ಹತ್ರ ಬರ್ತಾರೆ. ಯಾಕೆಂದರೆ ಬ್ರಹ್ಮ ತಾನೇ ಇವ್ರನ್ನೆಲ್ಲ ಸೃಷ್ಟಿ ಮಾಡಿ ಇಟ್ಟಿರೋದು ಅಂತ ಬ್ರಹ್ಮನ ಹತ್ರ ಬರ್ತಾರೆ. ಇಲ್ಲ, ಬ್ರಹ್ಮ ವರ ಕೊಟ್ಟಿದ್ದಾನೆ, ಅದಕ್ಕೆ ಬ್ರಹ್ಮನ ಹತ್ರ ಬರ್ತಾರೆ. ಹಾಗೆ ಬ್ರಹ್ಮನ ಹತ್ರ ಬಂದರೆ ಬ್ರಹ್ಮ ಹೇಳ್ದ, ನನಗೂ ಉಸಿರಾಡೋಕ್ಕೆ ಇಲ್ಲ ಅಂದರೆ ಆ ಥರ ನಾನು ಒಣಗೋಗ್ಬಿಟ್ಟಿದ್ದೀನಿ, ನನಗೂ ಇಲ್ಲ, ಏನು ಮಾಡೋದು ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ಸೇರಿ ಪರಮೇಶ್ವರನ ಹತ್ರ ಬಂದರು. ಪರಮೇಶ್ವರ ಇವರೆಲ್ಲ ಬರ್ತಾರೆ ಅಂತ ಗೊತ್ತವನಿಗೆ. ಮೊದಲೇ ಅವನು ಯೋಚನೆ ಮಾಡ್ದ, ನೀರಸಕ್ಕೆ ನೀರಸದಿಂದನೇ ಉತ್ತರ ಕೊಡಬೇಕು. ಅವನೇನು ಮಾಡ್ದ? ಸಮುದ್ರವನ್ನೆಲ್ಲ ಇಂಗಿಸ್ಬಿಟ್ಟ. ಸಮುದ್ರವನ್ನು ಇಂಗಿಸಿ ಆ ದೊಡ್ಡ ಸಮುದ್ರವನ್ನು ಒಂದು ಯಜ್ಞವೇದಿಕೆ ಮಾಡ್ದ. ಅವನು ಯಜ್ಞವೇದಿಕೆ ನಿರ್ಮಾಣ ಮಾಡಿ, ನಾನು ಯಜ್ಞ ಮಾಡ್ತಾ ಇದ್ದೀನಿ, ಈ ಯಜ್ಞದಲ್ಲಿ ಪೂರ್ಣಾಹುತಿಯಲ್ಲಿ ನೀವೆಲ್ಲ ಬಂದು ಒಬ್ಬೊಬ್ಬರೇ ಬೀಳಿಯಿಂದ ನೀವೆಲ್ಲ ಪೂರ್ಣಾಹುತಿಯಾಗಿ ನೀವೇ ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೊಳ್ಳಿ ಎಂದ. ನಾವು ಬಂದಿರೋದು ಯಾತಕ್ಕೆ? ಜೀವ ಕೊಡು ಅಂತ ಕೇಳೋಕ್ಕೆ. ನಮ್ಮನ್ನೇ ನೀನು ಬೆಂಕಿನಲ್ಲಿ ಬಿದ್ದುಬಿಡು ಅಂತ ಕೇಳೋದಾದರೆ ಆದರೆ ಶಿವ ಮಾತಾಡಲಿಲ್ಲ. ನಿಮಗೇನಾದರೂ ಧೈರ್ಯ ಬೇಕು ಅಂತಿದ್ದರೆ, ನಿಮಗೆ ನೀವು ಸುರಕ್ಷಿತರಾಗಬೇಕು ಅಂತಿದ್ದರೆ ಇರೋದು ಇದೊಂದೇ ದಾರಿ. ನೀವೆಲ್ಲರೂ ಕೂಡ ಯಜ್ಞ ವೇದಿಕೆಯಲ್ಲಿ ಬೀಳಬೇಕು. ದಾರಿ ಇಲ್ಲ. ಪರಮೇಶ್ವರನೇ ಹೇಳಿದ ಮೇಲೆ ಯಾರನ್ನು ಆಶ್ರಯಿಸಿಕೊಂಡು ಹಿಡ್ಕೊಂಡಿದ್ದೇವೋ ಕಾಲನ್ನೋ ಕೈಯನ್ನೋ, ಅವರೇ ನಮ್ಮನ್ನು ಎತ್ತಿ ಬೆಂಕಿನಲ್ಲೋ ನೀರಲ್ಲೋ ಎಸಿತಾರೆ ಅಂದರೆ ಬೇರೆ ದಾರಿ ಏನಿದೆ? ಹಾಗಾಗಿ ದೇವತೆಗಳೆಲ್ಲ ಒಪ್ಕೊಂಡ್ರು. ಈಗ ಇವನು ಮೊದಲಿಗೆ ಯಜ್ಞ ವೇದಿಕೆ ಅಂತ ಮಾಡಿದ್ದೇನು, ದೊಡ್ಡ ಸಮುದ್ರವನ್ನು ಇಂಗಿಸಿದ್ದಾನೆ. ಅದರ ಒಳಗೆ ಅಗ್ನಿ ಎಲ್ಲಿಂದ ಉತ್ಪನ್ನ ಮಾಡ್ತಿದ್ದಾನೆ? ತನ್ನ ಒಳಗೆ ಮೂಲಾಧಾರದಲ್ಲಿ ಅವನು ಮಥನ ಮಾಡ್ತಾ ಇದ್ದಾನೆ. ಅವನ ಚಿತ್ತಿದೆಯಲ್ಲ, ಆ ಚಿತ್ತನ್ನು ಮಥನ ಮಾಡ್ತಾ ಮಾಡ್ತಾ ಅಲ್ಲಿಂದ ಅಗ್ನಿ ಉತ್ಪನ್ನ ಆದ ಅಗ್ನಿ ಮೂಲಾಧಾರದಿಂದ ಅದು ಸ್ವಾಧಿಷ್ಠಾನ, ಮಣಿಪುರ ಇವುಗಳನ್ನು ತುಂಬಿಕೊಳ್ತಾ ಬರ್ತಾ ಇದೆ. ಹಾಗೆ ಬಂದ ಈ ಸಹಸ್ರಾರದಿಂದ ಮೇಲೆ ಭುಗಿಲೆದ್ದ ಆ ಅಗ್ನಿಯನ್ನು ತೆಗೆದು ಅವನು ಅದರ ಒಳಗೆ ಹಾಕ್ದ, ಆ ಯಜ್ಞ ವೇದಿಕೆಯೊಳಗೆ ಹಾಕ್ದ. ಈಗ ಹೋಮ ಮಾಡ್ತಾ ಇದ್ದಾನೆ. ಹೋಮ ಮಾಡ್ತಾ ಕೊನೆ ಘಟ್ಟ ಬಂದಾಗ ಎಲ್ಲರನ್ನೂ ಕೂಡ ನೀವು ಇದರೊಳಗೆ ಬೀಳಿ ಎಂದ. ಯಾಕೆ ಹೇಳಿ? ಈ ಶರೀರ ಇದ್ದೇನು ಪ್ರಯೋಜನ ಇಲ್ಲ. ಯಾಕೆ? ನೀರಸ ಆಗೋಗಿದೆ, ಏನು ಶಕ್ತಿ ಇಲ್ಲ, ಒಣಗಿದ ಕಟ್ಟಿಗೆ ಥರ ಇದು. ನಮ್ಮದು ಅದೇ ತಾನೇ. ನೋಡಿ ಎಷ್ಟು ಸಂಬಂಧ ಇದೆ. ವಯಸ್ಸಾಗ್ತಾ ಆಗ್ತಾ ನೀನು ಹೊರಗಿಂದ ಏನು ರಸ ತುಂಬಿದ್ರೂ ಅದು ರಸ ತುಂಬಿಕೊಳ್ಳಲ್ಲ. ಔಷಧಿ ಕೊಟ್ಟರು, ಪಥ್ಯ ಕೊಟ್ಟರು, ಹಣ್ಣು ಹಂಪಲುಗಳು ಕೊಟ್ಟರು, ಡ್ರೈ ಫ್ರೂಟ್ಸ್ ಏನು ತಿನ್ಸಿದ್ರು ಏನು ಬರಲ್ಲ ಇಲ್ಲಿ. ಯಾಕೆ? ಅದು ನೀರಸ ಆಗೋದೆ, ಅದರ ಸ್ವರೂಪನೇ ಅದು, ಸ್ವಭಾವನೇ ಅದು. ಅದನ್ನೇನು ಮಾಡಬೇಕು? ಹಾಕಬೇಕಾದ್ದೇ ಅಲ್ಲಿ. ಆದ್ದರಿಂದ ಇಲ್ಲಿ ಎಲ್ಲ ದೇವತೆಗಳಿದ್ದಾರಲ್ವ, ನಾವು ಅನೇಕ ಬಾರಿ ನೋಡಿದ್ದೇವೆ. ನಮ್ಮ ಶರೀರದೊಳಗೆ ಎಲ್ಲ ದೇವತೆಗಳಿದ್ದಾರೆ. ಅದನ್ನೀಗೇನು ಮಾಡಿದರು? ಎಲ್ಲರೂ ತಗೊಂಡು ಹೋಗಿ ಅದನ್ನು ಅಗ್ನಿವೇದಿಕೆಯಲ್ಲಿ ಪೂರ್ಣಾಹುತಿಯಾಗಿ ಅರ್ಪಣೆ ಮಾಡಿದರು. ಈಗ ಅಗ್ನಿ ಪ್ರಜ್ವಲಿಸಿ ಉರಿಯೋದಕ್ಕೆ ಆರಂಭ ಆಯಿತು. ಆ ಪ್ರಜ್ವಲಿಸಿ ಉರಿಯುವ ಯಜ್ಞ ವೇದಿಕೆಯ ಒಳಗೆ ಒಂದು ಕೇಂದ್ರವಾಗಿ ಉರಿತಿದೆ. ಈಗ ಮೊದಲೇನಾಗಿತ್ತು? ಯಜ್ಞ ವೇದಿಕೆ ಎಷ್ಟು ದೊಡ್ಡದಿದೆ ಅಷ್ಟೂ ದೊಡ್ಡದಾಗಿ ಉರಿತಿತ್ತು. ಈಗ ಅದೆಲ್ಲ ಕೇಂದ್ರವಾಗಿ ತೇಜಪುಂಜ ಆಯಿತು. ಒಂದು ಕಡೆ ಕೇಂದ್ರೀಭೂತವಾಗಿ ಅದರೊಳಗೆ ಒಂದು ಚಕ್ರಾಕಾರ ಬಂತು. ಆ ಚಕ್ರಾಕಾರದಿಂದ ದೇವಿ ಉದ್ಭವಿಸಿ ಬಂದಳು. ಆದ್ದರಿಂದ ಚಿತ್ ಅಗ್ನಿ ಕುಂಡ ಸಂಭೂತ. ಈಗ ನೋಡಿ, ನಿಮ್ಮ ಕಣ್ಣೊಳಗೆ ಚಿತ್ರ ಬರುತ್ತೆ. ಆದ್ದರಿಂದ ಆ ಚಿತ್ ಅಗ್ನಿ ಕುಂಡ ಸಂಭೂತ ಆಗಿ ಆ ಚಿತ್ ಅನ್ನುವುದು ನಮ್ಮೊಳಗೂ ಇದೆ. ಆ ಚಿತ್ ಅನ್ನುವ ಅಗ್ನಿಯನ್ನು ನಾವು ಮಥನ ಮಾಡಿದಾಗ
ನಮ್ಮೊಳಗೆ ನಾವು ಪರಮೇಶ್ವರ ಯಾವ ಒಂದು ಅಗ್ನಿಯನ್ನು ತಂದುಕೊಂಡ ಆ ಅಗ್ನಿಯನ್ನು ಉತ್ಪತ್ತಿ ಮಾಡ್ಕೊಳ್ಳೋಕ್ಕಾಗತ್ತೆ. ಆದರೆ ನಮಗೆ ಆ ಸಾಮರ್ಥ್ಯ ಇಲ್ಲ. ಯಾಕೆ? ನಾವು ಸಾಧಾರಣರಲ್ಲಿ ಸಾಧಾರಣರಾಗಿರೋದ್ರಿಂದ, ಒಂದು ಧ್ಯಾನಾದಿಗಳನ್ನು ಮಾಡುವ ಸಾಮರ್ಥ್ಯವೂ ನಮ್ಮಲ್ಲಿ ಇಲ್ಲದೆ ಇರೋದರಿಂದ, ಯಾವ ಒಂದು ವಸ್ತುವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗದೇ ಇರೋದರಿಂದ ಈ ಪುರಾಣ ಕಥೆ ನಮಗೆ ತಾಯಿ ಚಿದಗ್ನಿ ಎಂಬ ಕುಂಡದಿಂದ ಮೇಲೆದ್ದು ಬಂದಳು ಅಂತ ಚಿತ್ರ ಕೊಟ್ಟಾಗ ಅದನ್ನು ಕಲ್ಪನೆ ಮಾಡಿಕೊಂಡು ಆನಂದಿಸೋಕ್ಕಾಗತ್ತೆ, ಅನುಭವಿಸೋಕ್ಕಾಗತ್ತೆ. ಓ ಅಮ್ಮ ಅಂತ ಹೇಳಿ, ಅಮ್ಮ ಅಮ್ಮ ಅಂತ ಹೇಳಿ ಜೈಮಾ, ಅಲ್ಲಿ ಸ್ತೋತ್ರ ಇದೆ, ಲಲಿತಾ ಉಪಾಖ್ಯಾನದಲ್ಲಿ ತುಂಬ ಸುಂದರವಾದ ಸ್ತೋತ್ರ ಇದೆ, ಅದು ತುಂಬ ಬಲಶಾಲಿಯಾದ ಸ್ತೋತ್ರ ಅಂತ ಹೇಳ್ತಾರೆ. ತಾಯಿ ಹಾಗೆ ಉದ್ಭವಿಸಿ ಬಂದ ತಕ್ಷಣ ಇಂದ್ರಾದಿಗಳೆಲ್ಲರೂ ಕೂಡ ಸ್ತೋತ್ರ ಮಾಡಿದರು. ಎಲ್ಲಿದ್ದರು ಇಂದ್ರಾದಿಗಳು? ಎಲ್ಲ ಅಗ್ನಿಲಿ ಬಿದ್ದೋಗಿದ್ರಲ್ಲ. ಅಂದರೆ ತಾಯಿ ತಾನು ಉದ್ಭವಿಸಿದ ಕ್ಷಣದಲ್ಲಿ ಅವರಿಗೆ ಜೀವ ಕೊಟ್ಟಳು, ಅವರನ್ನು ಅದಕ್ಕೆ ಶ್ರೀಮಾತ, ಅದಕ್ಕೆ ಆ ಕ್ಷಣದಲ್ಲಿ ಅವರಿಗೆ ಸೃಷ್ಟಿ ಮಾಡಿಬಿಟ್ಲು, ಉತ್ಪತ್ತಿ ಕೊಟ್ಬಿಟ್ಲು. ಅದೇ ನಾವು ಹೆದರಿದ್ರೆ ಬೀಳಲ್ಲ ಅಂದ್ಕೊಂಡಿದ್ರೆ ಉಳಿತಾನೇ ಇರಲಿಲ್ಲ, ಮತ್ತೆ ನಮಗೆ ಈ ಶಕ್ತಿ ಬರ್ತಾನೆ ಇರಲಿಲ್ಲ. ಬಿದ್ದಿದ್ರಿಂದ ಪರಮೇಶ್ವರ ಹೇಳಿದಾನೆ ಅಂತನೋ ಏನೋ, ಅಂತೂ ಬಿದ್ವಲ್ಲ. ಬಿದ್ದಿದ್ರಿಂದ ಏನಾಯಿತು? ಮತ್ತೆ ಪುನಃ ಬಲಿಷ್ಠವಾದ, ಜ್ಞಾನಭೂಯಿಷ್ಠವಾದ, ಶಕ್ತಿ ಸಮೃದ್ಧವಾದ, ಅತ್ಯಂತ ಬಲಶಾಲಿಯಾದ ಶರೀರ ಮತ್ತೆ ದೊರಕಿತು. ಆದ್ದರಿಂದ ಅವರಲ್ಲಿ ಜಯ ಜಯ ಅಂತ ಹೇಳಿ ಆ ತಾಯಿಯನ್ನು ಸ್ತೋತ್ರ ಮಾಡ್ತಾ ಹೋಗ್ತಾರೆ. ಹಾಗೆ ಇವಳು ಈ ಚಿದಗ್ನಿ ಕುಂಡ ಸಂಭೂತ, ಇಂಥ ಒಂದು ಅಗ್ನಿವೇದಿಕೆಯನ್ನು ಶಿವನು ನಿರ್ಮಾಣ ಮಾಡಿ ತನ್ನದೇ ಆದ ಹೊಸ ಯಾವುದೂ ಇಲ್ಲ. ಯಾಕೆ ಹೇಳಿ? ಎಲ್ಲರೂ ಬತ್ತೋಗಿದ್ದಾರೆ ಅಂದಿದ್ದೇವಲ್ಲ. ಆದ್ದರಿಂದ ಅಗ್ನಿ ಇದ್ದರೆ ಅಗ್ನಿ ಪ್ರಜ್ವಲಿಸಬೇಕಿತ್ತು. ಈಗ ಅಗ್ನಿನೂ ಇಲ್ಲ, ಎಲ್ಲರ ರಸವನ್ನು ಇವನು ಹೀರಿಬಿಟ್ಟಿದ್ದಾನೆ. ಅಂಥ ಸಮಯದಲ್ಲೂ ಯಾರಿಂದ ರಸ ಸಿಕ್ಕುತ್ತೆ ಅಂದರೆ ಪರಮಾತ್ಮನಿಂದಾನೇ ರಸ ಸಿಕ್ಕೋದು. ಆದ್ದರಿಂದ ನಾವು ಯಾರನ್ನು ಆಶ್ರಯಿಸಬೇಕಪ್ಪ ಅಂದರೆ ಪರಮಾತ್ಮನನ್ನೇ ಆಶ್ರಯಿಸಬೇಕು, ಇನ್ಯಾರನ್ನು ಆಶ್ರಯಿಸಬೇಕಾಗಿಲ್ಲ. ಹಾಗಾದರೆ ಲೋಕದಲ್ಲಿ ಯಾರನ್ನು ಆಶ್ರಯಿಸಬಾರ್ದಾ? ಲೋಕದಲ್ಲಿ ಯಾರನ್ನು ಆಶ್ರಯಿಸ್ತೀರಿ ಅವರನ್ನೇ ಪರಮಾತ್ಮ ಅಂತ ನಂಬಿ, ಅವರನ್ನೇ ಆ ರೂಪದಲ್ಲಿ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ, ಉದ್ಧರಿಸ್ತಾನೆ ಎಂಬುದಾಗಿ ಪರಿಭಾವಿಸಿಕೊಳ್ಳಿ ಅನ್ನುವುದು ನಮಗಿರುವಂಥ ಒಂದು ತತ್ವ. ಹಾಗಾಗಿ ಆ ಚಿದಗ್ನಿ ಕುಂಡದಲ್ಲಿ ಅವಳು ಉತ್ಪನ್ನಳಾದಳು. ಇದು ನಮಗೆ ನಿಜಾನ ಅಂತ ಅನ್ನಿಸಬಹುದು. ಅದಕ್ಕೆ ಬೃಂದಾವನದಲ್ಲಿ ಇವತ್ತಿಗೂ ಕೂಡ ಅನೇಕ ಜನ ಸಾಧು ಸಂತರಿದ್ದಾರೆ. ಅದರಲ್ಲಿ ದೇವಾಹರ ಬಾಬಾ ಅಂತ ಒಬ್ಬರಿದ್ದಾರಂತೆ. ಅವರು ಹೋದವರ ಹತ್ತಿರ ಏನು ಹೇಳ್ತಾರಂತೆ ಅಂದರೆ, ನಿನ್ನ ಮನಸ್ಸನ್ನು ನೀನು ಕಟ್ಟಿಗೆ ಮಾಡಿಕೊಂಡು ರಾಮ ಅನ್ನುವುದನ್ನು ಅರಣಿ ಮಾಡಿ ಉಜ್ಜು, ನಿನಗೆ ಎಲ್ಲ ಆ ಅರಣಿಯಿಂದ ಉತ್ಪನ್ನವಾದ ಅಗ್ನಿಯಿಂದ ನಿನ್ನ ಎಲ್ಲ ಕಲ್ಮಶಗಳು ಹೊರಟೋಗುತ್ತೆ ಅಂತ ಹೇಳಿ ಅದನ್ನು ಅನುಭವದಲ್ಲಿ ತರಿಸ್ತಾರಂತೆ. ಅಲ್ಲಿ ಆ ರೀತಿಯಲ್ಲಿರುವಂಥ ಒಬ್ಬ ಯೋಗಿವರೇಣ್ಯರು ಬೃಂದಾವನದ ಬಗ್ಗೆ ತುಂಬ ಹೇಳ್ತಾರೆ. ಅಲ್ಲಿ ಸದಾಕಾಲ ಕೂಡ ವೃಂದಾವನಕ್ಕೆ ಹೋದವರು, ಅಲ್ಲಿ ಸದಾಕಾಲ ಭಾಗವತ ಪ್ರವಚನ ನಡೀತಿರುತ್ತೆ. ಯಾವಾಗಲೂ ಎಲ್ಲರ ಬಾಯಿನಲ್ಲಿ ರಾಧೇಶ್ಯಾಮ್ ರಾಧೇಶ್ಯಾಮ್ ಅನ್ನೋ ಶಬ್ದನೇ ಕೇಳ್ತಿರುತ್ತೆ. ಉತ್ತರ ಕೊಡೋದು ಅದೇ ತರಹದಲ್ಲಿ ಇವತ್ತಿಗೂ ಕೂಡ ಅನ್ನುವಂಥ ಒಂದು ಇದು. ಮತ್ತು ರಾತ್ರಿಯಲ್ಲಿ ದೇವಾಲಯದಲ್ಲಿ ದೇವರ ಒಂದು ಚರ್ಯೆ ಅಂದರೆ ವಸ್ತ್ರಾದಿಗಳನ್ನು ಉಟ್ಸಿರೋದು ಚಲ್ಲಾಪಿಲ್ಲಿ ಆಗಿರುತ್ತೆ. ಅದರಿಂದ ಯಾರು ಅದು ಹೊತ್ತಿನಲ್ಲಿ ಅಲ್ಲಿ ಪ್ರವೇಶ ಮಾಡಲ್ಲ ಇತ್ಯಾದಿಯಾಗೆಲ್ಲ ಹೇಳ್ತಾರೆ. ಅಂದರೆ ಲೀಲೆಗಳನ್ನು ಇದು ಆ ರೀತಿಯಲ್ಲಿ ಇವತ್ತಿಗೂ ಇದ್ದಾರೆ ಅನ್ನೋಕ್ಕೆ ಇಷ್ಟು ಮಾತು ಹೇಳಿದೆ. ಆ ರೀತಿ ಅವರು ಹೇಳ್ತಾರೆ. ಆದ್ದರಿಂದ ಇದು ಎಂಥ ಅಗ್ನಿಯಪ್ಪ, ಇದಕ್ಕೆ ಹೊರಗಿನಿಂದ ಯಾವ ಬೆಂಕಿ ಬೇಕಾಗಿಲ್ಲ. ಅದನ್ನು ತಾತ್ವಿಕವಾದ ನೆಲೆಯಲ್ಲಿ ತಗೊಂಡಾಗ ಅದು ನಿರಂತರಂ ಅನಿಂಧನಂ ಏಧಮಾನಿ, ಒಳಗಡೆ ನಿರಂತರವಾಗಿ ಪ್ರಜ್ವಲಿಸುವಂಥ ಒಂದು ಜ್ಯೋತಿ, ಅದು ಬೆಳಕದು. ಅದಕ್ಕೆ ಯಾವುದು ಎಣ್ಣೆ, ಯಾವುದು ತುಪ್ಪ, ಯಾವುದು ಬತ್ತಿ? ಅನಿಂಧನಂ, ಯಾವ ತುಪ್ಪ ಯಾವ ಬತ್ತಿ ಏನೂ ಇಲ್ಲ. ಅದು ಆ ಪರಮಾತ್ಮ ಜ್ಯೋತಿ. ಅದು ನಿರಂತರವಾಗಿ ಬೆಳಗುತ್ತಾ ಇರುವಾಗ, ಅದು ಬೆಳಗಿ ಪ್ರಜ್ವಲಿಸಿದಾಗ ಬಂದಂಥ ತಾಯಿ ಅವಳು ಚಿದಗ್ನಿಕುಂಡ ಸಂಭೂತ. ಈಗ ಚಿತ್ ಅನ್ನುವುದು ಯಾವುದು ಅಂತಾಯಿತು? ಪರಮೇಶ್ವರ, ಪರಮಾತ್ಮ. ಅವನು ನಿರ್ಮಾಣ ಮಾಡಿರುವಂಥ ಪರಮೇಶ್ವರ ಪರಮಾತ್ಮನಿಂದ ಬಂದಂಥವಳು ಯಾರು? ಆ ಅಗ್ನಿ. ಅಗ್ನಿ ಅದರಲ್ಲಿ ಏನಿದೆ? ಎರಡು ಶಕ್ತಿ ಇದೆ. ಒಂದು ಬೆಳಕು ಕೊಡುವ ಶಕ್ತಿ, ಒಂದು ಸುಡುವ ಶಕ್ತಿ. ಬೆಳಕು ಕೊಡುವಾಗ ನಾವು ನಿನ್ನೆ ನೋಡಿದ್ವಿ, ಗಾಯತ್ರಿ ಅನ್ನುವಲ್ಲಿ ಎಲ್ಲವನ್ನ ತೋರಿಸ್ತಾಳೆ.
ಇದು ಅದು ಅಂತಲ್ಲ, ಎಲ್ಲ ತೋರಿಸ್ತಾಳೆ. ಅದರಲ್ಲಿ ಯಾವುದು ತಗೊಳ್ಬೇಕಾದ್ದು ಯಾವುದು ಬಿಡಬೇಕಾದ್ದು ಅನ್ನುವ ವಿವೇಕ ಬೆಳಕನ್ನೂ ಕೊಡ್ತಾಳೆ. ಸರಿಯಾದ ವಿವೇಕವನ್ನು ಬಳಸ್ಕೊಂಡು ಬೇಕಾದ್ದನ್ನು ತಗೊಂಡು ಬೇಡವಾದ್ದನ್ನು ಬಿಡೋದು, ಅದು ನಾವು ಮಾಡಿಕೊಳ್ಬೇಕಾದ್ದು. ಆದ್ದರಿಂದ ಆ ಚಿತ್ ಅಗ್ನಿ ಏನು ಮಾಡುತ್ತೆ? ಬೆಳಕನ್ನು ಕೊಡುತ್ತೆ. ಆ ಬೆಳಕಿನಿಂದ ಒಳ್ಳೆಯದು ಕೆಟ್ಟದ್ದು ಎಲ್ಲ ತೋರಿಸುತ್ತೆ. ಆರಿಸಿಕೊಳ್ಳುವ ವಿವೇಕವನ್ನು ಕೊಡುತ್ತೆ. ಯಾವುದು ಒಳ್ಳೆಯದೋ ಅದನ್ನು ತಗೋ, ಯಾವುದು ಕೆಟ್ಟದ್ದೋ ಅದನ್ನು ಬಿಡು, ಇದನ್ನೆಲ್ಲ ಅದು ಹೇಳುತ್ತೆ. ಆದರೆ ಅದನ್ನು ನಾವು ಉಪಯೋಗಿಸಿಕೊಂಡು ಇದ್ದರೆ ಏನು ಮಾಡುತ್ತೆ? ತ್ರಾಯತೆ, ರಕ್ಷಿಸುತ್ತೆ. ಹಾಗೆ ಈ ಅಗ್ನಿ ಬೆಳಕನ್ನು ಕೊಡುತ್ತೆ. ಬೆಳಕನ್ನು ನಾವು ಸರಿಯಾಗಿ ಉಪಯೋಗಿಸ್ಲಿಲ್ಲ ಅಂದರೆ ದಾಹಕ, ಸುಟ್ಟು ಹಾಕುತ್ತೆ. ಈಗ ದೇವತೆಗಳಲ್ಲಿದ್ದಂಥ ಈ ಒಂದು ಚೈತನ್ಯವನ್ನು ಸುಟ್ಟು ಹಾಕಿಬಿಡ್ತು. ಮತ್ತೇನು ಮಾಡ್ತು? ವಿವೇಕವನ್ನು ಕೊಡ್ತು, ಬಲವನ್ನು ಕೊಡ್ತು, ಶಕ್ತಿಯನ್ನು ಕೊಡ್ತು, ಯುಕ್ತಿಯನ್ನು ಕೊಡ್ತು, ಸಮೃದ್ಧಿಯನ್ನು ಕೊಡ್ತು. ಆ ಎಲ್ಲವನ್ನು ಕೂಡ ಅದು ಮತ್ತೆ ಹಿಂತಿರುಗಿಸಿ ಕೊಡ್ತು. ಹಾಗೆ ಆ ದೇವತೆಗಳಿಂದ ಈ ಚಿತ್ ಎಂಬ ಅಗ್ನಿಯಲ್ಲಿ ನಮ್ಮನ್ನೇ ನಾವು ಅರ್ಪಣೆ ಮಾಡಿಕೊಂಡಾಗ ಆ ದೇವಿಯಿಂದ ಹೊಂದುವ ಒಂದು ಭೂಯಿಷ್ಠವಾದ, ಜ್ಞಾನಭೂಯಿಷ್ಠವಾದ, ತೇಜೋಭೂಯಿಷ್ಠವಾದ ಒಂದು ಶರೀರ ಏನಿದೆ ಅದೇ ಆ ದೇವಿಗೆ ಸಂಬಂಧಪಟ್ಟಂಥದ್ದು. ಹಾಗೆ ಆ ತಾಯಿ ಚಿದಗ್ನಿ ಕುಂಡದಲ್ಲಿ ಉದ್ಭವಿಸಿದ್ಲು. ಯಾಕೆ ಬಂದ್ಲು ಅಂತ ಪ್ರಶ್ನೆ. ಅದಕ್ಕೆ ಮುಂದಿನ ನಾಮ ದೇವ ಕಾರ್ಯ ಸಮುದ್ಯತ. ಯಾಕೆ ಆ ಅಗ್ನಿ ವೇದಿಕೆಯಲ್ಲಿ ಅವಳು ಹೊರಗೆ ಬಂದಿದ್ದು ಕಾಣಿಸಿದ್ಯಾಕೆ ಅಂದರೆ ದೇವತೆಗಳ ಕಾರ್ಯಕ್ಕೋಸ್ಕರ ಅವಳು ಬಂದ್ಲು. ಇದು ಸುಲಭವಾಗಿದೆ. ದೇವತೆಗಳ ಕಾರ್ಯ ಏನು? ಈಗ ತಾನೇ ನೋಡಿದ್ವಿ. ಭಂಡ ಏನು ಮಾಡಿದ್ದಾನೆ? ವಿಶುಕ್ರ ವಿಶಂಗರ ಜೊತೆಗೂಡಿ ಎಲ್ಲವನ್ನ ಒಣಗಿಸ್ತಾ ಇದ್ದಾನೆ. ಎಲ್ಲರ ಶಕ್ತಿಯನ್ನು ಹೀರ್ಕೊಂಡು ಬಿಡ್ತಾ ಇದ್ದಾನೆ. ಎಲ್ಲರನ್ನ ನಿಸ್ಸಾರರನ್ನಾಗಿ ಮಾಡ್ತಾ ಇದ್ದಾನೆ. ಆದ್ದರಿಂದ ನಿಸ್ಸಾರ ಆಗಿಬಿಟ್ರೆ, ಲೋಕದಲ್ಲಿ ನಮಗೆ ಬೆಳಕಿಲ್ಲ ಅಂತ ಆಗಿಬಿಟ್ರೆ, ಲೋಕದಲ್ಲಿ ಸಾರರಹಿತವಾದ ವಸ್ತುಗಳು, ಒಣಗೋಗಿರೋ ವಸ್ತು ಅಂದರೆ ತಿನ್ನೋದೇನನ್ನ, ಬದುಕೋದೇನನ್ನ, ಹೇಗಿರೋದು? ಆದ್ದರಿಂದ ಆ ಸಾರರಹಿತವಾದ ವಸ್ತುವಿನಲ್ಲಿ ಸಾರವನ್ನು ತುಂಬಬೇಕು. ಅದಕ್ಕೋಸ್ಕರ ಇವಳು ಅದೇ ದೇವ ಕಾರ್ಯ. ನಾವೆಲ್ಲ ಅಮ್ಮ ಶಕ್ತಿಹೀನರಾಗಿದ್ದೇವೆ, ಬಲಹೀನರಾಗಿದ್ದೇವೆ, ನಮ್ಮೊಳಗೆ ಇರುವ ರಸ ಬತ್ತಿ ಹೋಗಿದೆ, ನಮಗೆ ನೀನು ರಸವನ್ನು ಕೊಡು, ನಮಗೆ ನೀನು ಬಲವನ್ನು ಕೊಡು, ನಮಗೆ ನೀನು ಯುಕ್ತಿಯನ್ನು ಕೊಡು, ನಮಗೆ ನೀನು ವಿವೇಕವನ್ನು ಕೊಡು. ಹೀಗೆ ಅವರು ಬೇಡಿಕೊಂಡಾಗ ಆ ದೇವತೆಗಳ ಕೆಲಸಕ್ಕಾಗಿ ಸಮುದ್ಯತ ಮೇಲೆ ಬಂದ್ಲು. ಇಲ್ಲಿ ನಮಗೇನು ಅನಿಸುತ್ತೆ? ದೇವ ಕಾರ್ಯ ಅಂದಾಗ ಓ ದೇವತೆಗಳ ಪರ ದೇವರು ಯಾವಾಗಲೂ, ಆದ್ದರಿಂದ ದೇವರು ಪಕ್ಷಪಾತಿ ಅಂತ ನಮಗನ್ಸುತ್ತೆ. ದೇವತೆಗಳ ಕಾರ್ಯ ಅಂದರೆ ಪಕ್ಷಪಾತಿತ್ವ ಅಲ್ಲ. ದೇವತೆಗಳು ಅಂದರೆ ನಾವು ನೋಡ್ತಾ ಇರೋದು ಯಾವುದು? ಅಗ್ನಿ, ವರುಣ, ಯಮ, ಇಂದ್ರ, ಇವರೆಲ್ಲ ನಮಗೇನು ಮಾಡ್ತಾ ಇದ್ದಾರೆ? ಮಳೆಯನ್ನು ಕೊಡ್ತಾ ಇದ್ದಾರೆ, ಬೆಳೆಯನ್ನು ಕೊಡ್ತಾ ಇದ್ದಾರೆ, ಬೆಳೆಯಲ್ಲಿ ತೆನೆಯನ್ನು ಕೊಡ್ತಾ ಇದ್ದಾರೆ, ತೆನೆಯಲ್ಲಿ ಪುಷ್ಟಿಯನ್ನು ತುಂಬುತ್ತಾ ಇದ್ದಾರೆ. ಬರೀ ಜೊಳ್ಳು ಕಾಳಿದ್ರೆ ಏನಾಗಲ್ಲ, ಆ ತೆನೆಯಲ್ಲಿ ಪುಷ್ಟಿಯನ್ನು ಕೊಡ್ತಾರೆ. ಈ ರೀತಿಯಾದ ಕೆಲಸವನ್ನೆಲ್ಲ ಮಾಡ್ತಿರೋರು ಯಾರು? ಅಗ್ನಿ, ಇಂದ್ರ, ವರುಣ, ಯಮಾದಿಗಳೇ. ಅವರಿಲ್ಲ ಅಂತಾದರೆ ನಾವೇನಾಗ್ತೇವೆ? ನಾವು ಇಲ್ಲ ಆಗುತ್ತೇವೆ. ಆದ್ದರಿಂದ ದೇವ ಕಾರ್ಯ ಸಮುದ್ಯತ ಅಂದಾಗ ದೇವತೆಗಳಿಗೆ ಮಾತ್ರ, ದುಷ್ಟರನ್ನು ಆ ರೀತಿ ಖಂಡಿತ ಇಲ್ಲ. ಅವರನ್ನು ಪುಷ್ಟಿಗೊಳಿಸಿದರೆ ನಾವು ಪುಷ್ಟರಾಗಿರ್ತೇವೆ. ಅದಕ್ಕೆ ತಾನೇ ಗೀತಾಚಾರ್ಯ ಏನು ಹೇಳ್ತಾನೆ? ಇದನ್ನು ಲೋಕವನ್ನು ಸೃಷ್ಟಿ ಮಾಡುವಾಗ ಯಜ್ಞದ ಜೊತೆಯಲ್ಲಿ ಪರಮಾತ್ಮ ಸಹಯಜ್ಞಾ ಪ್ರಜಾ ಸೃಷ್ಟ್ವಾ, ಯಜ್ಞದೊಡನೆ ಪ್ರಜೆನ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿದ ಮೇಲೆ ಏನು ಮಾಡಿದ್ದಾನೆ? ಅವನು ಹೇಳ್ದ, ಇದರಿಂದ ನೀವು ಸಮೃದ್ಧರಾಗಿ. ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ. ಏನಂತ ಹೇಳ್ದ ಅಂದರೆ, ನೀವು ಈ ಯಜ್ಞದಿಂದ ಸಮೃದ್ಧರಾಗಿ, ಇದರಿಂದ ಏನು ಬೇಕೋ ಅದನ್ನು ಪಡ್ಕೊಳ್ಳಿ. ನಿಮಗೇನು ಬೇಕೋ? ದೇವಾನ್ ಭಾವಯತ ಅನೇನ ತೇ ದೇವ ಭಾವಯಂತು ವಹ. ನಾವು ಕೊಡುವ ಹವಿಸ್ಸಿನಿಂದ, ನಾವು ಕೊಡುವ ಮಾಡುವ ಯಜ್ಞಯಾಗಾದಿಗಳಿಂದ ದೇವತೆಗಳು ಪುಷ್ಟರಾಗುತ್ತಾರೆ. ದೇವತೆಗಳು ಪುಷ್ಟರಾದರೆ ಅವರು ಕೊಡುವ ಮಳೆ ಬೆಳೆಗಳಿಂದ, ಧಾನ್ಯ ಸಮೃದ್ಧಿಯಿಂದ ನಾವು ಪುಷ್ಟರಾಗುತ್ತೇವೆ. ಅಲ್ಲಿಗೆ ದೇವತೆ ಅನ್ನುವುದು ಯಾರೋ ಅಲ್ಲ. ಆದ್ದರಿಂದ ದೇವ ಕಾರ್ಯ ಅಂದರೆ ಏನು ಕೆಲಸ? ಅರ್ಥ ನಮ್ಮ ಕೆಲಸ ಅಂತಲೇ ಅರ್ಥ, ನಮ್ಮ ಉದ್ಧಾರ ಅಂತಲೇ ಅರ್ಥ. ನಮ್ಮ ಉದ್ಧಾರಕ್ಕಾಗಿ ಅದೇ ತಾನೇ ಅವಳು ಮಾಡಿದ್ದು. ಎಲ್ಲ ಒಣಗೋಗಿರೋರನ್ನ ಬೀಳಿಸ್ಕೊಂಡ್ಲು, ಮತ್ತೆ ಅವರೆಲ್ಲರನ್ನ
ಹೊಸದಾದ ಶಕ್ತಿಯಿಂದ ಹೊಸದಾದ ಶರೀರದಿಂದ ಕೂಡಿರುವವರನ್ನಾಗಿ ನಿರ್ಮಾಣ ಮಾಡಿದ್ಲು. ಆದ್ದರಿಂದ ದೇವ ಕಾರ್ಯ ಸಮುದ್ಯತ. ದೇವ ಕಾರ್ಯ ಅಂದಾಗ ಲೋಕೋಪಕಾರಕವಾದಂಥ ಒಂದು ಕೆಲಸ. ಆ ಲೋಕೋಪಕಾರಕವಾದ ಕೆಲಸದ ರೂಪದಲ್ಲಿ ಅವಳು ಸಮುದ್ಯತ, ಚೆನ್ನಾಗಿ ಅಂದಾಗ ಲೋಪದೋಷ ಇಲ್ಲದಂತೆ, ಯಾವುದೇ ವಿಧವಾದ ಕೊರತೆ ಇಲ್ಲದೆ ಇರುವಂತೆ ಅವಳು ಸಮೃದ್ಧಳಾಗಿ ಲೋಪದೋಷಾದಿಗಳಿಲ್ಲದಂತೆ ಅವಳು ಬಂದಳು. ಈಗ ನಾವು ಈ ದೇವಿ ಚಂಡಿ ಪಾರಾಯಣ ಮಾಡುವಾಗ ಹೇಳಿದ್ವಿ ಅಲ್ವಾ, ಸುರಥ ಮತ್ತು ಸಮಾಧಿ ಏನು ಮಾಡಿದರು? ಸುರಥ ತಾನು ರಾಜ್ಯಭ್ರಷ್ಟನಾದ, ರಾಜ್ಯ ಇಲ್ಲದೆ ಕಂಗೆಟ್ಟಿದ್ದ, ಶತ್ರುಗಳು ಅವನ ರಾಜ್ಯವನ್ನು ಕಿತ್ಕೊಂಡು ಬಿಟ್ರು. ಇನ್ನು ಅವನ ಕೋಶ ಎಲ್ಲ ಬೇರೆಯವರ ವಶ ಆಗಿಬಿಡ್ತು. ತನ್ನ ಬದುಕಿಗೂ ಇಲ್ಲಿರುವುದು, ತನ್ನ ಬದುಕಿಗೂ ತೊಂದರೆ ಬರುತ್ತೆ ಅಂತ ಅವನು ಸುರಂಗ ಮಾರ್ಗದಲ್ಲಿ ಬಂದು ಒಂದು ಋಷಿಯಾಶ್ರಮ ಸೇರಿಕೊಂಡ. ಅಲ್ಲಿ ಅವನು ಋಷಿಯ ಆಶ್ರಮಕ್ಕೆ ಬಂದಾಗ ಋಷಿಗಳು ಯಾರಪ್ಪ ನೀನು, ಏನು ಎತ್ತ ಏನು ಕೇಳಲಿಲ್ಲ. ಇಲ್ಲಿ ಹಾಯಾಗಿರಪ್ಪ ಅಂತ ಹೇಳಿದರು, ಚೆನ್ನಾಗಿರಪ್ಪ ಅಂದರು. ಅವನು ಅಲ್ಲಿದ್ದ, ನೆಮ್ಮದಿ ಕಾಣಿಸ್ತಾ ಇತ್ತು, ಊಟ ವಸತಿಗೇನು ಕೊರತೆ ಇರಲಿಲ್ಲ. ಹಾಗಾಗಿ ಅಲ್ಲೇ ಕೆಲವು ಕಾಲ ಕಳೀತಾ ಇದ್ದ. ಹಾಗೆ ಕೆಲವು ಕಾಲ ಕಳೀತಾ ಇರುವಾಗ ಆಶ್ರಮದ ವಾತಾವರಣ ನೆಮ್ಮದಿ ಇದೆ ನಿಜ, ಆದರೆ ಅವನ ಮನಸ್ಸಿನಲ್ಲಿ ನಾನು ನನ್ನ ಬಾಹುಪರಾಕ್ರಮದಿಂದ ಗಳಿಸಿದ ನನ್ನ ರಾಜ್ಯವನ್ನು ಯಾರೋ ಶತ್ರು ರಾಜ ತಗೊಂಡ್ಬಿಟ್ಟಿದ್ದಾನೆ, ನಾನು ಬಹಳ ಕಷ್ಟದಿಂದ ಗಳಿಸಿದ ನನ್ನ ಕೋಶವನ್ನು ಯಾರೋ ಶತ್ರು ರಾಜ ಉಪಯೋಗ ಮಾಡ್ತಾನೆ, ಸದುಪಯೋಗ ಮಾಡ್ತಾನೋ ದುರುಪಯೋಗ ಮಾಡ್ತಾನೋ ಗೊತ್ತಿಲ್ಲ. ನಾನು ಪ್ರಜೆಗಳನ್ನು ನೋಡುವುದಕ್ಕೋಸ್ಕರ ಯಾವ ಆನೆಯ ಮೇಲೆ, ನನ್ನ ಆನೆಯ ಮೇಲೆ ನಾನು ಕೂತ್ಕೊಳ್ತಾ ಇದ್ನಲ್ಲ, ಆ ಆನೆ ಮೇಲೆ ಯಾರೋ ಕೂತ್ಕೋತಾನೆ. ಈ ರೀತಿಯಾದ ಚಿಂತನೆಗಳು ಅವನನ್ನು ಬಾಧಿಸುವುದಕ್ಕೆ ಆರಂಭ ಆಯಿತು. ಅದೇ ಸಮಯದಲ್ಲಿ ಅವನು ಹಾಗೇ ಇದರೊಳಗೆ ಸುತ್ತಾಡ್ತಾ ಇರುವಾಗ, ಆ ಕಾಡೊಳಗೆ ಆಶ್ರಮದ ಪ್ರಭಾಗದಲ್ಲಿ ಸುತ್ತಾಡ್ತಾ ಇರುವಾಗ ಮತ್ತೊಬ್ಬನನ್ನು ನೋಡ್ದ. ಅವನು ತಲೆ ಮೇಲೆ ಹೀಗೆ ಕೈ ಹೊತ್ಕೊಂಡು ಚಿಂತಾಮಗ್ನನಾಗಿ ಕೂತಿದ್ದಾನೆ. ಯಾರಪ್ಪ ನೀನು ಅಂತ ಕೇಳ್ದ. ನಾನು ಸಮಾಧಿ ಅಂತ ಒಬ್ಬ ವ್ಯಾಪಾರಿ ಅಂದ. ಏನು ನಿನ್ನ ಸಮಸ್ಯೆ? ನಾನು ಕೋಟಿ 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 ಐಶ್ವರ್ಯವನ್ನು ಗಳಿಸಿದೆ, ನನ್ನ ಹೆಂಡತಿ ಮಕ್ಕಳಿಗೆ ಎಲ್ಲ ಸಮೃದ್ಧಿಯನ್ನು ತಂದುಕೊಟ್ಟೆ, ಅವರೆಲ್ಲರೂ ಕೂಡ ಈಗೇನು ಮಾಡಿದರು, ನನ್ನ ಹೊಡೆದು ಬಡ್ದು ಅಟ್ಟುಬಿಟ್ರು, ಎಲ್ಲ ಕಿತ್ಕೊಂಡು ಹೊಡೆದು ಬಡ್ದು ಅಟ್ಟುಬಿಟ್ರು. ಆಗ ಸರಿ, ಈಗ ಯೋಚನೆ ಏನು? ಬಂದಿದೆಯಾ ತಾನೇ? ಆಶ್ರಮದ ವಾತಾವರಣದಲ್ಲಿದೆಯಾ? ನೆಮ್ಮದಿಯಾಗಿರ್ಬೋದು ತಾನೇ? ಯೋಚನೆ ಏನು? ನನ್ನ ಹೆಂಡತಿನ ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ? ನನ್ನ ಹೆಂಡತಿಗೆ ಹೊತ್ತೊತ್ತಿಗೆ ಊಟ ಕೊಡ್ತಾರೋ ಇಲ್ವೋ? ನನ್ನ ಮಕ್ಕಳನ್ನು, ನನ್ನ ಮೊಮ್ಮಕ್ಕಳು ನನ್ನ ಮಕ್ಕಳು ಹೊಡೆದಟ್ಟದ ಹಾಗೆ ಹೊಡೆದಟ್ಟು ಬಿಡ್ತಾರೋ ಏನೋ? ಅಲ್ಲಯ್ಯ, ನಿನ್ನನ್ನೇ ನಿನ್ನ ಮಕ್ಕಳು ಹೊಡೆದಟ್ಟದ ಮೇಲೆ, ಮಕ್ಕಳು ಹೊಡೆದಟ್ಟುವಾಗ ಹೆಂಡತಿನೂ ಜೊತೆಲಿ ನಿಂತ ಮೇಲೆ, ಆ ಹೆಂಡತಿಗೋಸ್ಕರ ಆ ಮಕ್ಕಳಿಗೋಸ್ಕರ ಯಾಕೆ ಚಿಂತನೆ ಮಾಡ್ತೀಯಾ? ಹೌದು, ನನಗೂ ಅನಿಸುತ್ತೆ, ಆದರೆ ನಂಗೆ ಗೊತ್ತಿಲ್ಲ, ನನ್ನ ಮನಸ್ಸು ಅದೇ ಚಿಂತೆ ಮಾಡುತ್ತೆ. ಹಾಗಾದರೆ ನನಗೂ ಹಾಗೆ ಚಿಂತೆ ಮಾಡ್ತಾ ಇದೆ. ನಾನು ನಿನಗೆ ಹೇಳಿದೆ ನಿಜ, ಆದರೆ ನನಗೂ ಹಾಗೆ ಚಿಂತೆ ಮಾಡ್ತಾ ಇದೆ. ನಾನು ಗಳಿಸಿದ ರಾಜ್ಯ, ನಾನು ಕೂತ್ಕೋತಾ ಇದ್ದ ಸಿಂಹಾಸನ, ನಾನು ಇದ್ದಂಥ ಆನೆ, ಈ ರೀತಿ ಇದು ಯಾಕೆ ಹೀಗೆ? ನನಗೂ ಗೊತ್ತಿದೆ ಇದಲ್ಲ, ಇದು ಸರಿಯಲ್ಲ ಅಂತ ಗೊತ್ತಿದೆ, ಆದರೂ ಇದು ಯಾಕೆ ನನ್ನನ್ನು ಬಾಧಿಸ್ತಾ ಇದೆ ಅಂತ ಬಂದು ಅವರು, ನಾವು ಹೇಗೂ ಈ ಆಶ್ರಮದಲ್ಲಿ ಇದ್ದೀವಲ್ಲ, ಆ ಆಶ್ರಮದ ಋಷಿಯನ್ನೇ ಕೇಳೋಣ ಅಂತ ಬಂದರು. ಸುಮೇಧ ಋಷಿ ಆ ಮಾತನ್ನು ಕೇಳಿಸ್ಕೊಂಡ, ಇವರಿಬ್ಬರು ಹೇಳಿದ ಪ್ರಶ್ನೆಯನ್ನು ಕೇಳಿಸ್ಕೊಂಡ. ಹೇಳ್ದ, ಅಪ್ಪ ಇದೆಲ್ಲ ನಿನ್ನ ಕೆಲಸ ಅಲ್ಲ, ಇದೆಲ್ಲ ಆ ಮಹಾಮಾಯೆಯ ಕೆಲಸ ಅಂತ ಹೇಳ್ದ. ಅವಳೇ ಇದಕ್ಕೆ ಕಾರಣ ಅಂತ ಹೇಳ್ದ. ಜ್ಞಾನಮಸ್ತಿ, ನಮಗೆ ಜ್ಞಾನ ಇದೆ, ನಮಗೆ ಗೊತ್ತಿದೆ ಇದು ಸರಿಯಲ್ಲ ಅಂತ ತಿಳುವಳಿಕೆ ಇದೆ, ಆದರೂ ನಾವು ಹೀಗೆ ಮಾಡ್ತಾ ಇದ್ದೀವಿ. ಹೌದಪ್ಪ, ನಿನಗೊಬ್ಬನಿಗೆ ಅಲ್ಲ, ಜ್ಞಾನಮಸ್ತಿ ಸಮಸ್ತಸ್ಯ ಜಂತೋಹೋ ವಿಷಯ ಗೋಚರೇ. ಪ್ರಪಂಚದಲ್ಲಿ ನಮ್ಮ ಇಂದ್ರಿಯಗಳಿಗೆ ಕಾಣುವ ಎಲ್ಲ ಜಂತುಗೂ ಜ್ಞಾನ ಇದೆ. ಎಲ್ಲ ಜಂತುಗೂ ಏನು ಜ್ಞಾನ ಇದೆ? ನಾನು ಬದುಕಬೇಕು ಅನ್ನೋ ಜ್ಞಾನ ಇದೆ, ನನ್ನದು ಬದುಕಬೇಕು ಅನ್ನೋ ಜ್ಞಾನ ಇದೆ, ನಾನು ಬದುಕೋದ್ರ ಜೊತೆಯಲ್ಲಿ ನನ್ನದು ಬದುಕಬೇಕು ಅನ್ನೋ ಜ್ಞಾನ ಇದೆ, ಅದು ಎಲ್ರಿಗೂ ಇದೆ. ಆದರೂ ಯಾಕೆ ಈ ತರಹ ಅನ್ನುವುದು ಅವಳಿಂದ ಅಂತ ಮತ್ತೆ ಅವರು ಅವಳು ಅಂತ ಹೇಳಿದಾಗ
ಅವ್ರು ಕೇಳ್ತಾರೆ, ಸ್ವಾಮಿ ಅವಳು ಅವಳು ಅಂತಿದ್ದೀರಲ್ಲ, ಯಾರು ಅವಳು? ಆಗ ಅವ್ರು ಹೇಳುವಂಥ ಮಾತೇನು? ನಿತ್ಯ, ಅವಳು ನಿತ್ಯ. ನಿತ್ಯೈವ ಸಾ ಜಗನ್ಮೂರ್ತಿ. ಎಷ್ಟು ಸಂಬಂಧ ಇದೆ ಈ ಮಾತುಗಳ ಜೊತೆಯಲ್ಲಿ. ಯಾರನ್ನು ನಾವು ಶ್ರೀಮಾತಾ ಅಂದ್ವಿ, ಅವಳು ಜಗನ್ಮೂರ್ತಿಯಾಗಿದ್ದಾಳೆ. ಯಾವ ಮಾತೆ ಎಲ್ಲರನ್ನ ತನ್ನೊಳಗೆ ತಗೊಂಡು ಮತ್ತೆ ಕೊಟ್ಟಳು, ಸೃಷ್ಟಿಕರ್ತರಿ ಆದ್ಲು, ಆ ಎಲ್ಲರಿಗೆ ಜನ್ಮದಾತ ಆದ್ಲು ಅವಳು. ಆದ್ದರಿಂದ ಅವಳು ನಿತ್ಯೈವ ಸಾ ಜಗನ್ಮೂರ್ತಿ. ಜಗತ್ತಿನಲ್ಲಿ ಆಕಾರವನ್ನು ತಳೆದಿರುವ ಅಣುರೇಣು ತೃಣಕಾಷ್ಠಾದಿಯಾಗಿ ಏನೇನಿದೆಯೋ ಆ ಎಲ್ಲ ರೂಪದಲ್ಲಿರುವವಳು ಯಾರು? ಅವಳೇ. ನಿತ್ಯೈವ ಸಾ ಜಗನ್ಮೂರ್ತಿ ತಯಾ ಸರ್ವಂ ಇದಂ ತತಂ. ಅವಳಿಂದ ಇದೆಲ್ಲ ತುಂಬಿಕೊಂಡಿದೆ. ಎಲ್ಲವಳಿದ್ದಾಳೆ, ಎಲ್ಲವಳಿಲ್ಲ, ಅದು ಯಾರಿಗೂ ಗೋಚರ ಆಗೋದಿಲ್ಲ. ಎಲ್ಲ ಜಾಗದಲ್ಲಿದ್ದಾಳೆ. ಎಲ್ಲ ಜಾಗದಲ್ಲಿದ್ದಾಳೆ ಅಂದರೆ ಅಣುವಿನಷ್ಟು ಜಾಗನೂ ಅವಳು ಬಿಟ್ಟಿಲ್ಲ. ಆದ್ದರಿಂದ ತಯಾ ಸರ್ವಮಿದಂ ತತಂ. ತಥಾಪಿ, ಹಾಗಿದ್ರೂ ಕೂಡ ಅವಳನ್ನು ಈಗ ನಾವು ಸಮುದ್ಯತ ಅಂದ್ವಲ್ಲ, ಹೇಗೆ? ತಥಾಪಿ ತತ್ಸಮುತ್ಪತ್ತಿ. ಅವಳು ಹುಟ್ಟುತ್ತಾಳೆ. ಯಾವಾಗ ಅಂದರೆ ನಿತ್ಯ ಅಂದ್ವಿ, ಯಾವಾಗಲೂ ಇದ್ದಾಳೆ ಅಂದ್ವಿ, ಎಲ್ಲದರ ಒಳಗಿದ್ದಾಳೆ ಅಂದ್ವಿ. ಮತ್ತವಳು ಹುಟ್ಟೋದು ಅಂದರೆ ಏನು? ತಥಾಪಿ ತತ್ಸಮುತ್ಪತ್ತಿ ಬಹುಧಾ, ಅನೇಕ ರೀತಿಯಲ್ಲಿದೆ. ಪರಮಾತ್ಮ ರಾಮನಾಗಿ ಬಂದ, ಕೃಷ್ಣನಾಗಿ ಬಂದ. ದೇವಿ ಭಾಗವತದಲ್ಲಿ ದೇವಿ ಭಾಗವತ, ಕಾಳಿಕಾ ಪುರಾಣ ಇತ್ಯಾದಿಯಾಗಿ ತ್ರಿಪುರ ರಹಸ್ಯ ಇತ್ಯಾದಿ ಕೃತಿಗಳನ್ನು ತಗೊಂಡಾಗ ಆ ದೇವಿನೇ ರಾಮನಾಗಿ, ಕೃಷ್ಣನಾಗಿ, ನರಸಿಂಹನಾಗಿ, ವರಾಹನ ಎಲ್ಲ ಆಗೋದು ಅವಳೇ. ಆದ್ದರಿಂದ ಒಂದು ಪರಬ್ರಹ್ಮ ಅಂತ ನಾವು ತಗೊಂಡ್ರೆ ಅವಳೇ ಬಹುಧಾ ಅನೇಕ ರೀತಿ ಆದ್ಲು. ಯಾಕೆ? ಶ್ರೂಯತಾಂ, ಹೇಳ್ತೀನಿ ಕೇಳು ಅಂತ ಸುಮೇಧರು ಹೇಳೋದಕ್ಕೆ ಆರಂಭ ಮಾಡಿದಾಗ, ಯಾರು ಯಾವಾಗಲೂ ಇದ್ದಾಳೋ, ಎಲ್ಲದರಲ್ಲೂ ಇದ್ದಾಳೋ, ಯಾವ ಜಾಗದಲ್ಲಿ ಅವಳಿಲ್ಲ ಅನ್ನುವುದಿಲ್ಲವೋ ಅಂಥವಳು. ಅವಳು ದೇವಾನಾಂ ಕಾರ್ಯ ಸಿದ್ಧ್ಯರ್ಥಂ, ದೇವತೆಗಳ ಕೆಲಸವನ್ನು ಮಾಡುವುದಕ್ಕಾಗಿ ಆವಿರ್ಭವತಿ, ಅವಳು ಪ್ರಕಟಗೊಳ್ಳುತ್ತಾಳೆ. ಆಗಲೇ ಅವರು ಹೇಳಿದ್ದೇನು? ಮಧುಕೈಟಭರ ಕಥೆಯನ್ನು. ಅವಳು ಆಗಾಗ ಹೀಗೆ ಹುಟ್ಟುತ್ತಾಳೆ. ಆದ್ದರಿಂದ ನಿತ್ಯೈವ ಸಾ ಜಗನ್ಮೂರ್ತಿ ತಯಾ ಸರ್ವಮಿದಂ ತತಂ ತಥಾಪಿ ತತ್ ಸಮುತ್ಪತ್ತಿ ಬಹುಧಾ ಶ್ರೂಯತಾಂ ಮಮ. ನಾನು ಹೇಳ್ತೀನಿ ಕೇಳಪ್ಪ. ಹಾಗೆ ದೇವ ಕಾರ್ಯ, ಅದರಿಂದ ಅವಳು ದೇವ ಕಾರ್ಯ ಸಿದ್ಧ್ಯರ್ಥಂ ಆವಿರ್ಭವತಿ ತದಾ ತದಾ. ಆಗಾಗ, ಈಗ ಅಂತಲ್ಲ, ಆವಿರ್ಭವತಿ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಂಡ್ರೆ, ಆವಿರ್ಭವತಿ ಅಂದ್ರೇನು? ಅವಳು ಎಲ್ಲೋ ಇಲ್ಲದ್ದು ಬಂದಿದ್ದಲ್ಲ, ಇರೋದೇ. ಈಗ ಎಳ್ಳೊಳಗೆ ಇದನ್ನು ನಾವು ನೋಡಿದ್ದೇವೆ. ಎಳ್ಳೊಳಗೆ ಇರುವುದು ಇಷ್ಟೇ. ಯಾವ ಕೊನೆ, ಯಾವ ಮನೆಯೊಳಗೆ ಎಣ್ಣೆ ಅಂಶ ಇಲ್ಲ. ಎಳ್ಳಿನ ತುದಿ ಒಂಚೂರು ಉಗುರಲ್ಲಿ ಹೀಗಂದ್ರೂ ಇಲ್ಲಿ ಜಿಡ್ಡು ಕಾಣುತ್ತೆ, ಇಲ್ಲಿ ಜಿಡ್ಡು ಬರುತ್ತೆ. ಅಂದರೆ ಆ ಆದ್ಯಂತವಾಗಿ ಎಳ್ಳಿನ ಯಾವ ಮನೆ ಕೊನೆಯಲ್ಲಿ ಜಿಡ್ಡಿಲ್ಲ ಅಂತಿಲ್ವಲ್ಲ, ಆ ರೀತಿಯಲ್ಲಿ ಅವಳು ಎಲ್ಲ ಕಡೆಯಲ್ಲಿದ್ದರೂ ಕೂಡ ಆ ಜಿಡ್ಡು ಕಂಡಿದ್ಯಾವಾಗ? ಜಿಗುಟ್ಟಿದಾಗ, ಹೀಗಂದಾಗ. ಆ ರೀತಿ ದೇವ ಕಾರ್ಯ ಸಿದ್ಧ್ಯರ್ಥಂ ಆವಿರ್ಭವತಿ. ಹಾಗೆ ಅವಳು ಪ್ರಕಟಗೊಳ್ಳುತ್ತಾಳೆ, ತನ್ನನ್ನು ತಾನು ತೋರಿಸ್ಕೊಳ್ತಾಳೆ. ಯಾವಾಗ ಅವಳು ತನ್ನನ್ನು ತಾನು ತೋರಿಸ್ಕೊಳ್ತಾಳೋ ಆಗ ಅವಳನ್ನು ಏನಂತಾರೆ? ಉತ್ಪನ್ನ ಇತಿ ತದಾ. ಆಗ ಅವಳನ್ನು ಹುಟ್ಟಿದರು ಅಂತ ಹೇಳ್ತಾರೆ ಅಂತ ನಾವು ದೇವಿ ಚಂಡಿ, ಇದು ದೇವಿ ಮಹಾತ್ಮ್ಯ ಕೃತಿಯಲ್ಲಿ ನಾವು ನೋಡಿದ್ವಲ್ಲ, ಅದೇ ಮಾತು ಇಲ್ಲಿ ಏನಿದೆ? ದೇವ ಕಾರ್ಯ ಸಮುದ್ಯತ. ದೇವತೆಗಳ ಕಾರ್ಯಕ್ಕೋಸ್ಕರ ಅವಳು ಉದಯಿಸಿ ಬಂದಳು. ಎಲ್ಲಿ ಉದಯಿಸಿ ಬಂದಳು? ಹೊರಮುಖದಲ್ಲಿ ಪರಮೇಶ್ವರನು ನಿರ್ಮಾಣ ಮಾಡಿದ ಸಮುದ್ರವನ್ನು ಬತ್ತಿಸಿ, ಆ ಸಮುದ್ರವನ್ನೇ ಯಜ್ಞವೇದಿಕೆಯಾಗಿ ಮಾಡಿ, ಅವನು ಯಾವ ಒಂದು ಯಜ್ಞವೇದಿಕೆಯನ್ನು ನಿರ್ಮಾಣ ಮಾಡಿ ತನ್ನ ಒಳಗಿರುವಂಥ ಅಗ್ನಿಯನ್ನು ಆ ಯಜ್ಞವೇದಿಕೆಯಲ್ಲಿ ಹಾಕಿ ಅದರಲ್ಲಿ ಹವಿಸ್ಸನ್ನು ಅವನು ಉತ್ಪತ್ತಿ ಮಾಡ್ತಾ ಇರುವಾಗ ಅವಳು ಯಾವ ಒಂದು ರೀತಿಯಲ್ಲಿ ಕಂಡು ಬಂದಲೋ, ಆ ಯಜ್ಞದಲ್ಲಿ ಆ ತೇಜಸ್ಸಿನ ಪುಂಜದ ನಡುವಿನಲ್ಲಿ ಒಂದು ಚಕ್ರಾಕಾರ, ಆ ಚಕ್ರಾಕಾರದ ಮಧ್ಯದಲ್ಲಿ ಅವಳು ಯಾವ ರೂಪದಲ್ಲಿ ಕಂಡು ಬಂದಳೋ ಆ ದೇವಿ ದೇವ ಕಾರ್ಯ. ಆಗ ಅವಳನ್ನೇನಂತಾರೆ? ಉತ್ಪನ್ನ, ಹುಟ್ಟಿದಳು ಅಂತ ಹೇಳ್ತಾರೆ. ಅವಳಿಗೆ ಹುಟ್ಟು ಸಾವುಗಳಿಲ್ಲ. ಆದರೆ ಈ ರೀತಿಯಾದಾಗ, ಹಾಗೆ ದೇವತೆಗಳೆಲ್ಲರೂ ಬತ್ತಿ ಹೋದರೆ, ದೇವತೆಗಳಿಂದ
ಬದುಕ್ತಾ ಇರುವ ನಮಗೆ ಬದುಕಿಲ್ಲ ಆಗತ್ತೆ, ಲೋಕ ಬತ್ತಿ ಹೋಗುತ್ತೆ. ಆದ್ದರಿಂದ ದೇವತೆಗಳನ್ನು ಬದುಕಿಸುವುದರ ಮೂಲಕ ಲೋಕವನ್ನು ಉಳಿಸುವ ಒಂದು ಕೆಲಸವನ್ನು ಅವಳು ಮಾಡ್ತಾ ಇದ್ದಾಳೆ. ಹಾಗಾಗಿ ದೇವ ಕಾರ್ಯ ಸಮುದ್ಯತ. ಹಾಗೆ ಬಂದಾಗ ಯಾವ ಯಾವ ರೂಪದಲ್ಲಿ ಬಂದಲು ಮೊದಲೇ ಹೇಳ್ಕೊಂಡ್ವಿ ನಾವು. ಎಲ್ಲಕ್ಕೂ ಹೇಳಿದ್ದೇವೆ, ಉಪನಿಷತ್ ಮೂಲ ಇದೆ, ವೇದ ಮೂಲ ಇದೆ. ವೇದ ಉಪನಿಷತ್ತುಗಳ ಮೂಲ ಇಲ್ಲದ ಒಂದೇ ಒಂದು ಅಕ್ಷರವೂ ಭಾರತದಲ್ಲಿಲ್ಲ. ಅಂದರೆ ಪುರಾಣ ಇತಿಹಾಸ ಯಾವುದನ್ನು ತಗೊಂಡ್ರೂ ಕೂಡ ಅಲ್ಲಿ ಹೇಳುವಾಗ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಾರೆ ಏನಂತ, ದ್ವೇ ಬ್ರಹ್ಮಣಿ ವೇದಿತವ್ಯೇ ಮೂರ್ತೆ ಅಮೂರ್ತೆ ಚ. ಬ್ರಹ್ಮನ 2 ರೂಪ ಇದೆಯಪ್ಪ, ಒಂದು ಮೂರ್ತ ಒಂದು ಅಮೂರ್ತ. ಯಾವ ಅಮೂರ್ತ ರೂಪವಾಗಿ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಹೇಳಿದ್ವೋ ಅದೇ ಈಗ ಏನಾಯಿತು, ಮೂರ್ತ ರೂಪವಾಗಿ ಒಂದು ತಾಯಿ ಮಾತೃ ರೂಪದಲ್ಲಿ ಆ ಅಗ್ನಿಯ ಮಧ್ಯದ ಒಂದು ವೃತ್ತದ ನಡುವಿನಲ್ಲಿ ಅವಳು ಗೋಚರ ಆದ್ಲು, ಕಾಣಿಸಿಕೊಂಡ್ಲು. ಹೇಗೆ ಕಾಣಿಸ್ಕೊಂಡ್ಲು? ಇಲ್ಲಿಂದ ಮುಂದಕ್ಕೆ ಆ ಅಗ್ನಿಯಲ್ಲಿ ಕಾಣಿಸಿದ್ಲು. ಯಾವ ರೀತಿ ಕಾಣಿಸ್ಕೊಂಡ್ಲು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಮೊದಲಿಗೆ ಏನು ಹೇಳ್ತಿದ್ದಾರೆ, ಅವಳು ಉದ್ಯದ್ಭಾನು ಸಹಸ್ರಾಭ. ಹೇಗೆ ಕಾಣಿಸಿದ್ಲು? ಮೊದಲೇ ಅವಳಿಗೆ ಅವಯವ ಕಾಣಿಸ್ತಾ ಇಲ್ಲ. ಇಲ್ಲೂ ಕೂಡ ನಾವು ಅರ್ಜುನ ಕೃಷ್ಣನ ಬಗ್ಗೆ, ಕೃಷ್ಣ ಏನೆಲ್ಲ ಹೇಳ್ದ, ಎಷ್ಟೆಲ್ಲ ಹೇಳಿದ್ರು ನಮ್ಮ ಒಂದು ಅವಿವೇಕ, ಅದನ್ನೇ ನಾವು ಮೊದಲಿಂದ ಹೇಳ್ಕೊಂಡು ಬರ್ತಾ ಇರೋದು ಇಲ್ಲಿವರೆಗೆ. ಅದನ್ನೇ ಅಂದರೆ ಭಂಡ ಅಂತ ಹೇಳ್ಕೊಳ್ತಾ ಇರೋದು. ಅರ್ಜುನ ಏನು ಕಡಿಮೆ ಭಂಡ ಅಲ್ಲ. ಯಾಕೆಂದರೆ ಅಷ್ಟು ಮಟ್ಟಿಗೆ ಪಕ್ಕದಲ್ಲಿದ್ದು ತೋರಿಸಿ ತೋರಿಸಿ ತಿಳಿಸಿ ಹೇಳ್ತಾ ಇದ್ರು. ಇನ್ನೂ ಭಂಡತನ, ಇದು ಸಂಶಯ, ಅನುಮಾನ ಅವನನ್ನು ಕೇಳುವುದನ್ನು ಅವನು ಬಿಟ್ಟಿಲ್ಲ. ಎಷ್ಟು ಪ್ರಶ್ನೆ ಮಾಡ್ತಾನೆ, ಎಷ್ಟು ಸಲ ಕೇಳ್ತಾನೆ. ಇಷ್ಟೆಲ್ಲ ಹೇಳಿಸ್ಕೊಂಡಲ್ಲ. ಕೊನೆಯಲ್ಲಿ ಪಟ್ಟಾಭಿಷಿಕ್ತನಾದ ಮೇಲೂ ಕೃಷ್ಣ ಅವತ್ತು ನೀನೇನೇನೋ ಹೇಳಿದ್ಯಲ್ಲ, ನನಗೇನು ಗೊತ್ತಾಗಲಿಲ್ಲ ಕೃಷ್ಣ. ಆವಾಗ ನನಗೆ ತುಂಬ ಟೆನ್ಷನ್ ಇತ್ತು, ಎಲ್ಲರೂ ಕಾಣಿಸ್ತಾ ಇದ್ರು, ನನಗೇನೂ ಗೊತ್ತಾಗಿಲ್ಲ, ಇನ್ನೊಂದ್ಸಲಿ. ಆ ಥರ ಭಂಡತನ, ಆ ತರಹದ ಭಂಡತನದಲ್ಲಿ ಇದ್ನಲ್ವಾ. ಆದ್ರಿಂದ ಕೃಷ್ಣ ಯಾರೋ ಹೇಳ್ತಿದ್ದಾನೆ, ಒಬ್ಬ ಗೊಲ್ಲ ಹೇಳ್ತಿದ್ದಾನೆ, ಒಬ್ಬ ಯಾದವ ಹೇಳ್ತಾ ಇದ್ದಾನೆ ಅಂದ್ಕೊಳ್ತಾನೆ ಅನ್ನುವುದಕ್ಕೆ ತನ್ನ ದಿವ್ಯ ಸ್ವರೂಪವನ್ನು ತೋರಿಸ್ದ. ಆ ದಿವ್ಯ ಸ್ವರೂಪ ತೋರಿಸುವುದಕ್ಕೂ ಕೂಡ ಇಂಥ ಕಣ್ಣಿಗೆ ಕಾಣಲ್ಲ ಅಂತ ಏನು ಮಾಡ್ದ, ದಿವ್ಯಂ ದದಾಮಿತೆ ಚಕ್ಷುಹು ಅಂತ ದಿವ್ಯ ಚಕ್ಷುಸ್ ಕೊಟ್ಟ. ಯಾರಿಗೂ ಸಿಕ್ಕಲ್ಲಪ್ಪ ಇದು, ದೇವತೆಗಳಿಗೂ ಇಲ್ಲ ಅಂದ. ಅಷ್ಟೆಲ್ಲ ಹೇಳಿದರೂ ಕೂಡ ಅವನು ಹೇಳ್ದ ಹೇಗೆ, ದಿವಿ ಸೂರ್ಯ ಸಹಸ್ರಸ್ಯ, ಒಂದೇ ಬಾರಿಗೆ 1000 ಸೂರ್ಯರು ಬಂದರೆ ಹೇಗಿದೆಯೋ ಹಾಗೆ ಕಾಣ್ತಾ ಇದೆಯಾ ಕೃಷ್ಣ ನೀನು ಅಂತ ಎಲ್ಲ ಹೇಳ್ದ. ಅಪ್ಪ ನಾನು ನೋಡ್ಲಾರೆ ಸಾಕು ಉಪಸಂಹರಿಸ್ಕೊ ಅಂದ. ಆ ರೀತಿಯಲ್ಲಿ ಈಗ ತಾಯಿ ಕಾಣ್ತಾ ಇದ್ದಾಳೆ. ಹೇಗಿದ್ದಾಳೆ? ಉದ್ಯದ್ಭಾನು ಸಹಸ್ರಾಭ, ಉದಯಿಸುತ್ತಿರುವ ಅದನ್ನು ನೆನಪು ಮಾಡ್ಕೋಬೇಕು. ಚೆನ್ನಾಗಿ ಪ್ರಕರ್ಷಮಾನನಾಗಿ ಆಕಾಶದ ನೆತ್ತಿ ನೇರಕ್ಕೆ ಬಂದ ಸೂರ್ಯನ ಹೀಗೆ ಒಂದು ಕ್ಷಣ ನೋಡೋಕ್ಕಾಗಲ್ಲ. ಉದಯಿಸುತ್ತಿರುವ ಸೂರ್ಯನನ್ನು ಒಂದು ಕ್ಷಣ ನೋಡ್ಬೋದು. ಅಂದರೆ ತಾಯಿಯಲ್ಲಿ ಆ ಮೃದು ಭಾವ, ಆ ಮಾತೃಭಾವ, ಆ ಪೋಷಕ ಭಾವ, ಕರುಣ ಭಾವ, ದಯಾರ್ದ್ರ ಭಾವ. ಆದ್ದರಿಂದ ಉದ್ಯದ್ಭಾನು, ಉದಯಿಸುತ್ತಿರುವ ಭಾನುವಿನಂತಿದ್ದಾಳೆ. ಆದರೆ ಎಂಥ ಭಾನು? ಒಬ್ಬ ಸೂರ್ಯ ಅಲ್ಲ, 1000 ಸೂರ್ಯಗಳಂತೆ. ಉದ್ಯದ್ಭಾನು ಸಹಸ್ರ ಆಭ, ಆಭ ಅಂದರೆ ಅದರಂತೆ. ಉದಯಿಸುತ್ತಿರುವ 1000 ಸೂರ್ಯರಂತೆ. ಉದಯಿಸುತ್ತಿರುವ 6 ಗಂಟೆನಲ್ಲಿ ಉದಯಿಸ್ತಾನಲ್ಲ ಆ ಸೂರ್ಯನ್ನೇ 1 ನಿಮಿಷ ನೋಡೋಕ್ಕಾಗಲ್ಲ. 1 ನಿಮಿಷ ನೋಡ್ತೀವಿ ಅಂದ್ಕೊಂಡ್ರೆ ನಾವು 10 ಸೆಕೆಂಡ್ ಅಥವಾ 15-20 ಸೆಕೆಂಡ್ ನೋಡ್ಬೋದು. ಕಣ್ಣನ್ನು ಹೀಗೆ ಮಾಡಿದ್ರೆ ಕತ್ತಲೆ ಆಗುತ್ತೆ. ಕಣ್ಣು ಬೇರೆ ಏನನ್ನು ಕಾಣದ ಸ್ಥಿತಿಗೆ ಒಂದು ಸ್ವಲ್ಪ ಕಾಲ ಬರುತ್ತೆ, ನೋಡಿದರೆ ಗೊತ್ತಾಗುತ್ತೆ. ಆದ್ದರಿಂದ ಅದು ಒಂದು ಎಕ್ಸಸೈಸ್ ಆಗಿ ಕೂಡ ಮಾಡೋರಿದ್ದಾರೆ. ನಮ್ಮಲ್ಲಿ ಗಾಯತ್ರಿ ಅನುಷ್ಠಾನ ಮಾಡುವಾಗ ಗಾಯತ್ರಿ ಉಪಾಸನೆಯನ್ನು ಅದಕ್ಕೋಸ್ಕರನೇ ನಕ್ಷತ್ರಗಳು ಮುಳುಗಿದ ನಂತರದಲ್ಲಿ ಈ ಸೂರ್ಯನು ಮೇಲೆ ಬರುವ ಮುನ್ನ ಮಾಡಬೇಕು ಅಂತ ಹೇಳಿ ಅವನನ್ನು ನೋಡುವುದಕ್ಕೆ ಒಂದು ಕಣ್ಣು ತೋರಿಸಿದ್ದಾರೆ. ಆ ಕಣ್ಣಿನ ಮೂಲಕ ಸೂರ್ಯನನ್ನು ನೋಡಬೇಕು. ಆಗ ನಮ್ಮ ಒಳಗೆ ಅವನಲ್ಲಿರುವ ಎಲ್ಲ, ಈಗ ದೇವತೆಗಳಿಗೆ ಹೇಗೆ ತೇಜಸ್ಸು ತುಂಬಿಕೊಟ್ಟಿದ್ದಾಳೆ, ಆ ಎಲ್ಲ ತೇಜಸ್ಸು ನಮ್ಮೊಳಗೆ ಬಂದು ಸೇರಿಕೊಳ್ಳುತ್ತೆ.
ಆವಾಗಲೇ ನಾವೇನಾಗೋದು ಆಯುಷ್ಮಂತಂ ವರ್ಚಸ್ವಂತಂ ಅರ್ಚಿಷ್ಮಂತಂ ಕುರುಮಾಂ ಅದೆಲ್ಲ ನಮ್ಮೊಳಗೆ ಬರೋದು. ಆ ಗಾಯತ್ರಿಯ ಅನುಷ್ಠಾನದಿಂದ ಅದು ಬರಬೇಕಾದ್ರೆ ಇದೆಲ್ಲ ಅಂದರೆ ಅವನನ್ನು ನಾವು ಈ ಒಂದು ಕಣ್ಣಿದೆಯಲ್ಲ ಆ ಕಣ್ಣು ಮಾಡಿ ನಾವು ನೋಡುವುದರ ಮೂಲಕ ಅದು ನಮ್ಮೊಳಗೆ ಇರುವ 1000 ಸೂರ್ಯ ಕಣ್ಣುಗಳಿಂದ ಸಾವಿರ ಸೂರ್ಯನ ಒಂದು ಬೆಳಕಿನಿಂದ ಜ್ಯೋತಿಯಿಂದ ತೇಜಸ್ಸಿನಿಂದ ಅವಳು ಕಾಣ್ತಾ ಇದ್ದಾಳೆ. ಹಾಗೆ ಅವಳು ಇದ್ದಾಳೆ. ಆದ್ದರಿಂದ ಮೊದಲಿಗೆ ಎಲ್ಲರೂ ಅವಳನ್ನು ನೋಡಿದ ಹೇಗೆ ಅಂದರೆ ಈ ಉದಯಿಸುತ್ತಿರುವ 1000 ಸೂರ್ಯನಂತೆ. ಇದು ಸೂರ್ಯ ಏನು ಮಾಡ್ತಾನೆ? ನಮ್ಮಲ್ಲಿರುವ ಅಜ್ಞಾನ ಅಂಧಕಾರವನ್ನು ದೂರ ಮಾಡ್ತಾನೆ. ಅಂದರೆ ನಮ್ಮ ಅಜ್ಞಾನ ಅಂಧಕಾರ ಅಲ್ಲ, ಕತ್ತಲೆಯನ್ನು ಹೋಗಿಸ್ತಾನೆ, ನಮಗೆ ಬೆಳಕನ್ನು ಕೊಡ್ತಾನೆ, ತೇಜಸ್ಸನ್ನು ಕೊಡ್ತಾನೆ. ತನ್ಮೂಲಕ ನಾವು ಚಟುವಟಿಕೆ ಹೋಗಬೇಕಪ್ಪ, ಟೈಮ್ ಆಯಿತು, ಆಫೀಸ್ಗೆ ಹೋಗಬೇಕು, ಈ ಕೆಲಸ ಮಾಡಬೇಕು, ಇನ್ನು 9 ಗಂಟೆ ಒಳಗೆ ಇಷ್ಟೆಲ್ಲ ಕೆಲಸ ಆಗಬೇಕು, ಏನೇನೋ ಆ ಪ್ರೇರಣೆಗಳನ್ನು ಕೊಟ್ಟು ಆ ಕೆಲಸದಲ್ಲಿ ನಮ್ಮನ್ನು ತೊಡಗುವ ಹಾಗೆ ಮಾಡ್ತಾನಲ್ಲ. ಅದೇ ರೀತಿಯಲ್ಲಿ ಒಳಗಿರುವ ಅವಿದ್ಯಾನಾಮ ಅಂತಸ್ಥಂ, ನಮ್ಮ ಶರೀರದ ಒಳಗೆ ಇರುವಂಥ ತಿಮಿರ ಮಿಹಿರ ಆ ಕಾರ್ಗತ್ತಲೆಯನ್ನು ದೂರ ಮಾಡುವಂತೆ ಅವಳು ಈಗ ಕಾಣಿಸ್ತಾ ಇದ್ದಾಳೆ. ಯಾವ ದೇವತೆಗಳು ಭಂಡನ ವಿಶುಕ್ರ ಮತ್ತು ವಿಷಂಗನ ಬಾಧೆಯಿಂದ ನಾವು ಏನೂ ಇಲ್ಲ ಆಗೋಗಿದ್ದೀವಿ ಅಂತ ಅಂದ್ಕೊಂಡಿದ್ರಲ್ವಾ? ಭ್ರಮೆ ಅಲ್ವಾ ಇದು? ಯಾಕೆ ಹೇಳಿ? ನಾವೇನು ಹೇಳಿದ್ವಿ? ಅವಳಿಲ್ಲದ್ದು ಇಲ್ಲ, ಅವಳಲ್ಲದ್ದು ಇಲ್ಲ, ಅವಳು ಎಲ್ಲೆಲ್ಲೂ ಇದ್ದಾಳೆ ಅಂದಮೇಲೆ ನಮ್ಮೊಳಗೆ ಅವಳು ಇದ್ದಾಳೆ ಅಂದರೆ ನಾವು ನೀರಸ ಆಗೋದು ಹೇಗೆ? ಆ ಭದ್ರತೆ ಇಲ್ಲ, ಆ ಭರವಸೆ ಇಲ್ಲ. ಆದ್ದರಿಂದ ಅದೇ ಅವರಲ್ಲಿರುವ ಅಜ್ಞಾನ. ಆ ಅಜ್ಞಾನವನ್ನು ಹೋಗಿಸಿದ ತಕ್ಷಣ ಏನು ಬಂತು? ಪುಷ್ಟಿ ತಾನೇ ತುಂಬಿಕೊಳ್ತು. ದೇವತೆಗಳಲ್ಲಿ ಏನಿತ್ತು? ವಿಶುಕ್ರ ನಮ್ಮನ್ನು ಹೀಗೆ ಮಾಡಿಬಿಟ್ಟ, ವಿಷಂಗ ನಮ್ಮನ್ನು ಹೀಗೆ ಮಾಡ್ದ, ಭಂಡ ಹೀಗೆ ಮಾಡ್ದ, ನಮ್ಮ ಶಕ್ತಿ ಎಲ್ಲ ಹೀರ್ಬಿಟ್ಟ. ಅಮ್ಮ ಇದ್ದಾಳೆ, ಅದು ಹೇಗೆ ಹೀರಕ್ಕೆ ಸಾಧ್ಯ ಅಂದ್ಕೊಂಡಿದ್ರೆ ನಾವು ನೀರಸ ಆಗಕ್ಕಾಗ್ತಿರ್ಲಿಲ್ಲ. ತಾಯಿ ನಮ್ಮನ್ನು ಕಾಪಾಡ್ತಾ ಇದ್ದಾಳೆ, ತಾಯಿ ನಮ್ಮೊಡನಿದ್ದಾಳೆ, ತಾಯಿಗಿಂತ ಒಂದು ರಸ ಬೇಕಾ? ರಸದ ಸಮುದ್ರವೇ ತಾಯಿ. ಇವರೆಲ್ಲ ಬಿಂದು ಬಿಂದು ರಸಗಳು. ಆ ಭಾವನೆ ನಾವು ತಗೊಳ್ಳದೆ ಇದ್ದಾಗಲೇ ಅದೇ ಅವಿದ್ಯ ಅನ್ನುವುದೇ ಎಲ್ಲ ನಾಶಕ್ಕೆ ಮೂಲ ಕಾರಣ. ಆದ್ದರಿಂದ ಅವಿದ್ಯಾನಾಮ ಅಂತಸ್ತಿಮಿರ ಮಿಹಿರ, ಆ ಗಾಢವಾದ ಕಾರ್ಗತ್ತಲೆ, ಅದು ಒಂದು ದೊಡ್ಡ ನಗರ. ಆ ನಗರದಲ್ಲಿ ಇವಳೇನಾಗಿ ಬೆಳೆದ್ಲೋ, ವಿಜೃಂಭಿಸಿದಳು. ದೇವ ಉದ್ಯದ್ಭಾನು ಸಹಸ್ರಾಭಳಾಗಿ ಬೆಳಗಿದ್ಲು. ಹಾಗಾಗಿ ಯಾವ ದೇವತೆಗಳು ಯಾವ ಶಕ್ತಿಯನ್ನು ಕಳ್ಕೊಂಡಿದ್ರು, ಯಾವ ಜನರು ಲೋಕದಲ್ಲಿ ಯಾವ ಒಂದು ನೀರಸತೆಯನ್ನು, ಅಜ್ಞಾನವನ್ನು, ಅವಿದ್ಯೆಯ ಒಂದು ಪಾರದಲ್ಲಿ ಮುಳುಗಿ ಹೋಗಿ ನಾನೆಂಬ ಒಂದು ಬಂಧದಲ್ಲಿದ್ದರೋ ಆ ಎಲ್ಲವನ್ನು ಅವಳು ಕಳ್ಕೊಂಡ್ಳು, ಜನರು ಕಳ್ಕೊಂಡ್ರು. ಈಗ ಅದೇ ಆ ಜ್ಯೋತಿ ರೂಪವನ್ನು ನೋಡ್ತಾ ಇರುವಾಗ ಏನು ಕಾಣ್ತಾ ಇದೆ? ಮೆಲ್ಲನೆ ಅದರೊಳಗೆ ಅವಯವಗಳು ಕಾಣಿಸ್ತಾ ಇದೆ. ಮೊದಲು ಕಂಡಿದ್ದು ಆ ಜ್ಯೋತಿ ರಾಶಿ ಒಂದು ಚಕ್ರ ಆಯಿತು. ಆ ಚಕ್ರದ ಒಳಗೆ ಸೂರ್ಯನ ಒಂದು 1000 ಸೂರ್ಯನ ತೇಜಸ್ಸು ನೋಡ್ತಾ ಇರುವಾಗ ಬಿಡಿಸಿದಂಥ ಒಂದು ಅವಯವಗಳು ಕಾಣಿಸ್ತು. ಅದರಲ್ಲಿ ಮೊದಲು ಕಂಡಿದ್ದೇನು? ಚತುರ್ಬಾಹು ಸಮನ್ವಿತ, 4 ತೋಳುಗಳು ಇರುವಂತೆ ಕಂಡಿತು. ನ್ಯಾಯವಾಗಿ ಏನು ಕಾಣಬೇಕಿತ್ತು? ಮೊದಲು ಕಾಣಬೇಕಿದ್ದು ಕಿರೀಟ ಅಲ್ವಾ? ತಾಯಿ ಕಂಡ್ರೆ ಕಿರೀಟದಿಂದ ಇಲ್ಲ ಪಾದದಿಂದ ಕಂಡಿದ್ದು ಈ 4 ತೋಳು ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇಲ್ಲಿಂದನೇ ನವ ಆವರಣ ಆರಂಭ ಆಗೋದು. ಅಂದರೆ ದೊಡ್ಡ ಚತುರಸ್ರ ಇದೆಯಲ್ಲ, ಅದೇ ಈ 4 ಬಾಹು. ಅಂದರೆ ಈ ಶ್ರೀಚಕ್ರ ಆರಂಭ ಆಗೋದು, ನೀವು ಚಿತ್ರ ಈಗ ಅದೆಲ್ಲ ಮನಸ್ಸೊಳಗೆ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಹೊರಗಿನ ಔಟರ್ ಚೌಕ ಇದೆಯಲ್ಲ, ಅದೇ ಈ ಚತುರ್ಬಾಹು. ತಾಯಿಯ ಈ ಚತುರ್ಬಾಹು ಆ ಹೊರಗಿನದು. ಇದನ್ನು ತ್ರೈಲೋಕ್ಯ ಮೋಹನ ಚಕ್ರ ಅಂತ ಕರೀತಾರೆ. 3 ಲೋಕಗಳನ್ನು ತನ್ನ ಮೋಹದೊಳಗೆ, ತನ್ನ ಮಾಯೆಯೊಳಗೆ ಹಾಕ್ಕೊಂಡಿದ್ದಾಳೆ. ಆದ್ದರಿಂದಲೇ ಅವರಲ್ಲೆಲ್ಲ ಏನಿತ್ತು? ಈ ಅವಿದ್ಯೆ ಎಂಬುದು ತುಂಬಿಕೊಂಡಿತ್ತು. ಆ ಅವಿದ್ಯೆಯನ್ನು ಹೋಗಲಾಡಿಸಿದವಳು ಯಾರಾಗಿದ್ಲು? ತನ್ನದೇ ಆದ ಈ ಸೂರ್ಯಪ್ರಭೆ, ಈ ಒಳಗಿನ ಅಗ್ನಿ, ಚಿದಗ್ನಿ ಪ್ರಭೆ, ಜ್ಞಾನಾಗ್ನಿ ಪ್ರಭೆ, ಅದರಿಂದ ಅವಳು ಬೆಳಗುತ್ತಾ ಅವರ ಅಜ್ಞಾನ ಅಂಧಕಾರವನ್ನೆಲ್ಲ ಅವಳು ದೂರ ಮಾಡಿದ್ಲು. ಹಾಗೆ ಅವಳು
ಚತುರ್ಬಾಹು ಸಮನ್ವಿತ, 4 ಬಾಹುಗಳಿಂದ ಕೂಡಿದವಳಾಗಿ ಅವಳು ವಿಕಾಸಗೊಂಡ್ಳು. ಅದು ಮೊದಲಿಗೆ ಅವರಿಗೆ ಗೋಚರ ಆಯಿತು. ಅದಕ್ಕೆ 4 ಬಾಹು ಅನ್ನೋದನ್ನು ಮೊದಲು ಹೇಳುವುದರ ಪ್ರಥಮ ಉದ್ದೇಶ ಅದು. ಆ ನಂತರನೇ ನಮಗೆ ಬರುತ್ತೆ ನೋಡಿ, ಏನು ಅವಳು ಅಷ್ಟಮಿ ಚಂದ್ರ ವಿಭ್ರಾಜದಲ್ಲಿ ಇದೆಲ್ಲ ಆಮೇಲೆ ಬರುತ್ತೆ. ಮೊದಲಿಗೆ ಈ ಚತುರಾಕಾರ, ಆ 4 ತೋಳುಗಳ ಶ್ರೀರಕ್ಷೆ, ಈ ತ್ರೈಲೋಕ್ಯ ಮೋಹನವಾದ ರಕ್ಷೆ. ಆದ್ದರಿಂದ ಈಗೇನರ್ಥ, ನೀವು ಭಯ ಪಡಬೇಡಿ. ನಿಮ್ಮೊಳಗೆ ಅಜ್ಞಾನ ಇದ್ದರೆ, ನಿಮ್ಮೊಳಗೆ ಅವಿದ್ಯೆ ಇದ್ದರೆ, ನಿಮ್ಮೊಳಗೆ ನಾನು ಅದೇ ಅವಿದ್ಯೆ. ಆ ನಾನು ಬರೀ ಅದು ಅವಿದ್ಯೆ ಅಲ್ಲ, ಇದನ್ನು ನಾನು ಅನ್ನೋದು ಅವಿದ್ಯೆ. ಆದ್ದರಿಂದ ಒಳಗಿರುವ ನಾನು ಅನ್ನುವುದನ್ನು ನಾನು ಅಂದರೆ ಅವಿದ್ಯೆ ಅಲ್ಲ. ಈ ಹೊರಗಿರುವುದನ್ನು ನಾನು ಅಂತೇವಲ್ಲ, ಈ ಅವಿದ್ಯೆಯನ್ನು ಹೋಗಲಾಡಿಸುವುದಕ್ಕೆ ನಾನಿದ್ದೇನೆ. ಮೋಹಕಾರಿಣಿ ನಾನು, ಮೋಹನಾಶಿನಿ ನಾನು. ನಿರ್ಮೋಹ ಮೋಹನಾಶಿನಿ ತಾಯಿಯ ನಾಮದಲ್ಲಿ ಬರುತ್ತೆ. ಹಾಗೆ ಮೋಹವನ್ನು ಉತ್ಪತ್ತಿ ಮಾಡಿ ಆ ಮೋಹವನ್ನು ಹೋಗಲಾಡಿಸುವ ಒಂದು ತತ್ವವಾಗಿ, ತ್ರೈಲೋಕ್ಯ ಮೋಹನ ರೂಪವಾಗಿ ಮೊದಲಿಗೆ ಅವಳು ಎಲ್ಲರಿಗೆ, ಅಲ್ಲಿ ನೆರೆದಿದ್ದಂಥ ಎಲ್ಲ ದೇವಾದಿ ದೇವತೆಗಳಿಗೆ ಅವಳು ಗೋಚರ ಆದಳು. ಮುಂದಿನ ನಾಮವನ್ನು ನಾವು ಮುಂದೆ ನೋಡೋಣ. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ॐ तत्सत् श्रीगुरुभ्यो नमः. हरिः ओम्.